नित्यनिर्धूतमल्लिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायं विघ्नोघवारणं सत्याशेषविश्वस्य कारणं करुणासिन्धुमानन्दतीर्थबन्धुं हरिं भजे अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं चित्रैः पतैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ते भातश्री जयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये विद्याधीशं चन्द्रिकाब्धिविक्रीडनविचक्षणं विद्यागुरुं कुलगुरुं नौमि तं मे जगद्गुरुं दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरुवे नमोऽत्यन्तदयालवे तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिव्राट्चक्रवर्तिनम् जन्माद्यस्येतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನಿನ್ನೆ ದಿವಸ ಶರದ್ ಋತುವಿನ ಆಶ್ವಯುಜ ಮಾಸದ ಪುಣ್ಣಿಮೆ. ಅದು ಒಂದು ತುಂಬ ಭಾಗವತದ ಮಹತ್ವದ ಘಟನೆಗಳು ಇದೇ ಸಮಯದಲ್ಲಿ ಆಗಿವೆ. ಕೋಜಾಗರಿ ವ್ರತ ಇದನ್ನೆಲ್ಲ ಮಾಡ್ತಾರೆ, ನವರಾತ್ರಿ ಇದೆಲ್ಲವೂ ಕೂಡ ವಿಶೇಷವೇ. ಆದರೆ ಶ್ರೀಮದ್ ಭಾಗವತದಲ್ಲಿ ಇದನ್ನ ಬಿಟ್ಟು ಭಗವಂತನ ವೇಣುಗಾನದ ವರ್ಣನೆಯನ್ನ ಮಾಡಿದ್ದಾರೆ. ಭಗವಂತ ರಾಸಕ್ರೀಡೆಯನ್ನು ಮಾಡಿದ್ದು ಕೂಡ ಇದೇ ಸಮಯದಲ್ಲಿ. ಶರದ್ ಋತುವಿನಲ್ಲಿ ಭಗವಂತ ತನ್ನ ವೇಣುಗಾನವನ್ನು ಮಾಡಿ ಇಡೀ ಜಗತ್ತಿಗೆ ಸಂಮೋಹನವನ್ನು ಉಂಟು ಮಾಡಿದ ಎಂಬುದಾಗಿ ಭಾಗವತದಲ್ಲಿ ವರ್ಣನೆ ವಿಸ್ತಾರವಾಗಿ ಬಂದಿದೆ. ಅದರಂತೆ ರಾಸಕ್ರೀಡೆಯನ್ನು ಕೂಡ ಮಾಡಿದ್ದು ಶರದ್ ಋತುವಿನಲ್ಲಿ ಎಂಬುದಾಗಿ ಭಗವಾನಪಿ ತಾರಾತ್ರೀ ಶರದೋತ್ಫುಲ್ಲ ಮಲ್ಲಿಕಾ ವೀಕ್ಷರಂತು ಮನಶ್ಚಕ್ರೆ ಯೋಗಮಾಯಾಮುಪಾಶ್ರಿತ ಅಂತ ಒಂದು ಕೃಷ್ಣನ ಬಾಲಲೀಲೆಗಳನ್ನು ವರ್ಣನೆ ಮಾಡಬೇಕಾದ್ರೆ ಭಗವಂತ ಏನೇನು ಮಾಡ್ತಿದ್ದ ಅಂತ. ಕಾಡಿನಲ್ಲಿ ಅವನು ಸಣ್ಣ ವಯಸ್ಸಿನಲ್ಲಿದ್ದಾಗ ಸಣ್ಣ ಸಣ್ಣ ಕರುಗಳನ್ನ ಅವನು ಮೇಯಿಸ್ಕೊಂಡು ಬರ್ತಿದ್ದ, ವತ್ಸಪಾಲನಾಗಿದ್ದ ಅಂತ. ದೊಡ್ಡ ದೊಡ್ಡ ಕರುಗಳನ್ನ, ದೊಡ್ಡ ದೊಡ್ಡ ಹಸುಗಳನ್ನ ಅವನು ಇನ್ನೂ ಮೇಯಿಸ್ತಿರಲಿಲ್ಲ. ಯಾಕೆ ಏನಾಗ್ತದೆ ಹಸುಗಳು ಮುಂದೆ ಇಟ್ಕೊಳ್ಳ, ನೀವು ಕೇಳಿಸ್ತಾ ಇದ್ರೆ ಪರವಾಗಿಲ್ಲ. ಸರಿ. ಮೊದಲು ಸಣ್ಣ ಸಣ್ಣ ಕರುಗಳನ್ನ ಮೇಯಿಸ್ತಿದ್ದ ಭಗವಂತ ಸಣ್ಣ ಆಕೃತಿ, 4 ವರ್ಷ 5 ವರ್ಷ. ಈಗ ಕ್ರಮೇಣ ಅವನು ಗೋವುಗಳನ್ನ ಮೇಯಿಸ್ಲಿಕ್ಕೆ ಶುರು ಮಾಡಿದ. ಪ್ರತಿ ಋತುಗಳು ಯಾವ್ಯಾವ ರೀತಿಯಾಗಿ ಬಂತು ಅಂತ ಅನ್ನೋದನ್ನ ಮೊದಲಿಗೆ ಎಲ್ಲರಿಗೂ ಕೂಡ ತುಂಬ ತಾಪವನ್ನು ಉಂಟು ಮಾಡತಕ್ಕಂತಹ ಗ್ರೀಷ್ಮ ಋತು ಬಂತು. ಗ್ರೀಷ್ಮ ಋತು ಬಂದಾಗ ಎಲ್ಲ ಕಡೆ ವಿಪರೀತ ಮನುಷ್ಯರಿಗೆಲ್ಲ ದಾಹ ಆಗ್ತಾ ಇತ್ತು. ಎಲ್ಲ ಕಡೆ ಇಡೀ ಒಂದು ಕಾಡು ಒಂದು ಒಣಗಿ ಹೋಗಿತ್ತು. ಅಲ್ಲೂ ಕೂಡ ಭಗವಂತ ಆ ಗೋವುಗಳನ್ನು ಕರ್ಕೊಂಡು ಹೋಗಿ, ಹಸುಗಳನ್ನು ಕರ್ಕೊಂಡು ಹೋಗಿ, ಕರುಗಳನ್ನು ಕರ್ಕೊಂಡು ಹೋಗಿ ಯಮುನೆಯ ದಡದಲ್ಲಿ ತಂಪಾದ ನೆರಳಿನಲ್ಲಿ ಕೂತ್ಕೊಂಡು ಕರುಗಳನ್ನು ಸಾಕ್ತಿದ್ದ, ಅವುಗಳನ್ನು ಮೇಯಿಸ್ತಿದ್ದ ಅಂತ ವರ್ಣನೆ ಬಂದು, ತದನಂತರದಲ್ಲಿ ಮಳೆಗಾಲ ಬಂತು ಅಂತ ವಿಸ್ತಾರವಾಗಿ ವರ್ಣನೆ ಬಂದಿದೆ. 18ನೇ ಅಧ್ಯಾಯದಲ್ಲಿ ಈ ಮಳೆಗಾಲ ಋತುಗಳು ಯಾವ್ಯಾವ್ದು ಬಂತು ಅಂತ ಅನ್ನೋದನ್ನ ವರ್ಣನೆ ಮಾಡ್ತಾ ಈ
ಗ್ರೀಷ್ಮ ಋತು ಮುಗಿದ ಮೇಲೆ ಗ್ರೀಷ್ಮ ಋತುವಿನಲ್ಲಿ ತುಂಬ ತಾಪ. ಏನು ಅದು ಎಷ್ಟು ತಾಪ ಅಂತ ಅನ್ನೋದು ನಮಗೆ ಸಾಧಾರಣವಾಗಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಕೂತ್ಕೊಂಡವರಿಗೆ ಏನು ಅನಿಸೋದಿಲ್ಲ. ಏನೋ ಸ್ವಲ್ಪ ಸ್ವಲ್ಪ ಸೆಕೆ ಆಗ್ತಾ ಇದೆ ಅಂತ ಅನಿಸೋಷ್ಟೊತ್ತಿಗೆ ಮಳೆ ಬರ್ಲಿಕ್ಕೆ ಶುರುವಾಗುತ್ತೆ. ಆದರೆ ಋತುಗಳನ್ನು ನಾವು ನೋಡಬೇಕು ಅಂತಂದರೆ ಉತ್ತರ ಭಾರತದಲ್ಲಿ ನೋಡಬೇಕು. ಆ ಋತುಗಳಿಗೆ ಸರಿಯಾಗಿ ಗ್ರೀಷ್ಮ ಋತು ಅಂತಂದರೆ ಎಲ್ಲ ಒಣಗಿ ಹೋಗೋ ಥರ 45-46 ಡಿಗ್ರಿ ಹೋಗುತ್ತೆ. ಅದೇ ರೀತಿಯಾಗಿ ಮಳೆಗಾಲ ಬಂದರೂ ಕೂಡ ಭಯಂಕರವಾಗಿ ಮಳೆ ಬಂದು ಇಡೀ ಒಂದು ಪರಿಸರವೆಲ್ಲವೂ ಕೂಡ ಚೆನ್ನಾಗಿ ಹಸಿರಾಗಿ ಮತ್ತೆ ಪ್ರಫುಲ್ಲವಾಗತಕ್ಕಂಥ ಸಮಯ. ತದನಂತರದಲ್ಲಿ ಶರತ್ಕಾಲದ ನಂತರದಲ್ಲಿ ಚಳಿಗಾಲ, ಹೇಮಂತ ಮತ್ತು ಶಿಶಿರಗಳು. ಹೇಮಂತ ಅಂತ ಹೆಸರಿಗೆ ಹೇಳುವಂತೆ ಹಿಮ ಬೀಳತಕ್ಕಂತಹ ಸಮಯ, ಹಿಮವಾನ್ ಹೇಮಂತ ಅಂತ ಎಂಬುದಾಗಿ ಅದನ್ನ ವರ್ಣನೆ ಮಾಡ್ತಾರೆ. ಶಿಶಿರ ಅಂತಂದ್ರೆ ಅದು ಇನ್ನೂ ಒಂದು ಭಯಂಕರವಾದಂತಹ ಚಳಿಗಾಲ. ಆವಾಗಲೇ ಮಾಘ ಮಾಸ ಬರತಕ್ಕಂಥದ್ದು. ಆ ಮಾಘ ಮಾಸದಲ್ಲಿ ವಿಶೇಷವಾಗಿ ಪ್ರಾತಃ ಸ್ನಾನ ಮುಂತಾದ ಎಲ್ಲ ಕಾರ್ಯಗಳು ಕೂಡ ವಿಹಿತವಾಗಿದೆ. ಹೀಗೆ ಆಯಾ ಋತುಗಳಿಗೆ ಒಂದೊಂದು ರೀತಿಯಾದಂತಹ ಪ್ರಾಶಸ್ತ್ಯ ಅಂತ ಅನ್ನೋದು, ಋತುಗಳ ಸ್ವಭಾವ ವೈಚಿತ್ರ್ಯ ಅಂತ ಅನ್ನೋದು ಅಲ್ಲಿ ಕಾಣಿಸುತ್ತೆ, ಸ್ಪಷ್ಟವಾಗಿ ಕಾಣಿಸುತ್ತೆ. ಇಲ್ಲಿ ಅಷ್ಟು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಹೀಗಾಗಿ ಭಾಗವತದಲ್ಲಿ ಆಯಾ ಋತುಗಳನ್ನು ವರ್ಣನೆ ಮಾಡ್ತಾ ಈ ವರ್ಷ ಋತು ಮುಗಿದ ನಂತರದಲ್ಲಿ ಶರದ್ ಋತು ಬಂತು ಎಂಬುದಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವರ್ಷ ಋತುವಿನಲ್ಲಿ ಸ್ವಲ್ಪ ಮೋಡಗಳೆಲ್ಲ ಮುಚ್ಚಿಕೊಂಡು ಸೂರ್ಯನ ಬಿಸಿಲು ಸ್ವಲ್ಪ ಕಡಿಮೆ ಆಗಿರುತ್ತೆ. ಆದರೆ ಮತ್ತೆ ವರ್ಷ ಋತುವಿನಲ್ಲಿ ಮತ್ತೆ ಸೂರ್ಯ ಪ್ರಕಾಶ ಸಿಗಲಿ ಶುರು ಮಾಡ್ತಾನೆ, ಯಾಕಂದ್ರೆ ಮೋಡಗಳೆಲ್ಲ ಹೋಗಿಬಿಟ್ಟಿರುತ್ತೆ. ಹೀಗಾಗಿ ಈ ಶರದ್ ಋತುವಿನಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ಕೂಡ ರಾತ್ರಿ ಸ್ವಲ್ಪ ಆನಂದ ಜಾಸ್ತಿ. ಯಾಕೆ ಅಂತಂದ್ರೆ ರಾತ್ರಿಯೂ ಕೂಡ ಎಲ್ಲ ಮೋಡಗಳು ಹೋಗಿ ಚಂದ್ರ ಚೆನ್ನಾಗಿ ಪ್ರಕಾಶಿಸ್ತಿರ್ತಾನೆ. ಹೀಗಾಗಿ ಹಗಲು ಕಾಲದಲ್ಲಿ ಏನು ನಮಗೆ ತಾಪ ಆಗುತ್ತೆ ಅಂತ ತಾಪವನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ರಾತ್ರಿ ಚಂದ್ರ ಪ್ರಯತ್ನ ಪಟ್ಟು ಜನಗಳಿಗೆಲ್ಲ ಸಂತೋಷವನ್ನು ಉಂಟು ಮಾಡ್ತಾನೆ ಎಂಬುದಾಗಿ ಅದನ್ನ ವರ್ಣನೆ ಬಂದಿದೆ. ಈ ಶರದ್ ಋತುವಿನಲ್ಲಿ ಎಲ್ಲ ಮೋಡಗಳೆಲ್ಲ ಹೋಗಿದ್ರಿಂದಾಗಿ ಚಂದ್ರ ಸ್ಫುಟವಾಗಿ ಕಾಣಿಸ್ತಾ ಇದ್ದ ಅಂತ. ಎಲ್ಲ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ, ಸ್ಫುಟವಾದಂತಹ ಚಂದ್ರನ ಬಿಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೀಗಾಗಿ ಸಮಶೀತೋಷ್ಣವಾದಂತಹ ಋತು ಇದು ಶರದ್ ಋತು. ಆ ಕಡೆ ಚಳಿನೂ ಅಲ್ಲ, ಈ ಕಡೆ ಬಿಸಿಲು ಅಲ್ಲ. ಹೀಗಾಗಿ ಈ ಋತು ಸಂಧಿ ಆದ್ದರಿಂದಾಗಿ ಇದಕ್ಕೆ ಪ್ರಾಶಸ್ತ್ಯ, ನವರಾತ್ರಿ ಮುಂತಾದ ವಿಶೇಷ ಕಾರ್ಯಗಳನ್ನು ಕೂಡ ಮಾಡೋದು ಇದೇ ಕಾರಣದಿಂದ. ಹೀಗಾಗಿ ಎಲ್ಲ ಜನಗಳಿಗೆ ಚಳಿಯ ಬಾಧೆಯೂ ಕೂಡ ಇಲ್ಲ, ಸೆಕೆಯ ಬಾಧೆಯೂ ಕೂಡ ಇಲ್ಲ. ಎಲ್ಲ ತುಂಬ ಆರಾಮಾಗಿದ್ರು ಅಂತ. ಆದರೆ ಕೆಲವು ಜನಗಳಿಗೆ ಮಾತ್ರ ತೊಂದರೆ ಆಗ್ತಾ ಇತ್ತು ಅಂತದ್ದು. ಅದು ಯಾರಿಗೆ ತೊಂದರೆ ಆಗ್ತಾ ಇತ್ತು ಅಂತಂದ್ರೆ, ವೃಂದಾವನದಲ್ಲಿ ಇರತಕ್ಕಂತಹ ಗೋಪಿಯರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅಂತ. ಯಾಕೆ ಅಂತಂದ್ರೆ ಕೃಷ್ಣ ಅವರ ಮನಸ್ಸನ್ನು ಕದ್ದು ಬಿಟ್ಟಿದ್ದ. ಹಿಂಗಾಗಿ ಅವರಿಗೆ ಯಾವ ಋತು ಬಂದರೂ ಏನು ವ್ಯತ್ಯಾಸ ಕಾಣಿಸ್ತಾ ಇರಲಿಲ್ಲ. ಯಾವಾಗಲೂ ಕೂಡ ಅವರು ಕೃಷ್ಣನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ರು. ಹೀಗೆ ತಮ್ಮ ಮನಸ್ಸಿನ ಕೃಷ್ಣನ ಒಂದು ಸೇವೆಯನ್ನು ಮಾಡಬೇಕು, ಕೃಷ್ಣನ ಜೊತೆ ಇರಬೇಕು ಎಂಬುದಾಗಿ ಅವರ ನಿರಂತರವಾದಂತಹ ಒಂದು ಅಪೇಕ್ಷೆಯಿಂದಾಗಿ ಅವರಿಗೆ ಏನು ಈ ಋತು ಬದಲಾದ್ರಿಂದಾಗಿ ಅವರಿಗೇನು ಸಂತೋಷ ಆಗಲಿಲ್ಲ. ಹೀಗೆ ಅವರ ಒಂದು ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭದಲ್ಲಿ ಇತ್ತಂ ಶರತ್ ಸ್ವಚ್ಛಜಲಂ ಪದ್ಮಾಕರ ಸುಗಂಧಿನ ನೆವಿಷದ್ವಾಯುನಾವೀತಂ ಸಗೋ ಗೋಪಾಲಕೋಚ್ಯುತಃ. ಒಂದು ತುಂಬ ಸ್ವಚ್ಛವಾದ ಜಲ, ಮುಖ್ಯವಾದ ಶರತ್ಕಾಲದಲ್ಲಿ ಮಳೆ ನಿಂತ ಮೇಲೆ, ಮಳೆ ಬರ್ತಾ ಇದ್ದಾಗ ನಿರಂತರವಾಗಿ ಎಲ್ಲ ನದಿಗಳೆಲ್ಲ ಕೆಸರಾಗಿರುತ್ತೆ. ಆದರೆ ಮಳೆ ನಿಂತ ನಂತರದಲ್ಲಿ ನೀರು ಸ್ವಚ್ಛ ಆಗುತ್ತೆ. ಹೀಗಾಗಿ ಆವಾಗ್ಲಿಂದ ನೀರು ಕುಡಿಲಿಕ್ಕೆ ಶುರು ಮಾಡಬೇಕು ಅಂತ. ಅದಕ್ಕಿಂತ ಮೊದಲು ನದಿಯ ನೀರನ್ನು ಸಾಕ್ಷಾತ್ ಕುಡಿಯೋ ಹಾಗಿಲ್ಲ. ಆಮೇಲೆ ನಿರಂತರವಾಗಿ ಮಳೆ ಬರ್ತಾ ಇದ್ದಾಗ ಎಲ್ಲ ಪದ್ಮಗಳ ಮೇಲೆ ಏನು ನದಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಪದ್ಮಗಳು ಬೆಳೀತಾ ಇರುತ್ತೆ. ಆ ಪದ್ಮಗಳೆಲ್ಲ ಮಳೆಯಿಂದ ಹಾಳಾಗ್ತಾ ಇರುತ್ತೆ. ವಿಶೇಷವಾದ ಮಳೆ ಬಂದಾಗ ಅದು ಅರಳಲಿಕ್ಕೆ ತುಂಬಾ ಅನುಕೂಲ ಆಗೋದಿಲ್ಲ. ಹೀಗಾಗಿ ಒಂದು ಪದ್ಮಗಳ ಒಂದು ಸೌಭಾಗ್ಯ ಆವಾಗ ಇರೋದಿಲ್ಲ, ಮಳೆಗಾಲದಲ್ಲಿ ಇರೋದಿಲ್ಲ.
ಅದು ಕ್ರಮೇಣ ಶರತ್ಕಾಲಕ್ಕೆ ಬಂದಾಗ ಪದ್ಮಗಳ ಅರಳಲಿಕ್ಕೆ, ಪದ್ಮಗಳ ಒಂದು ಸೌಂದರ್ಯವನ್ನು ಆಸ್ವಾದನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅವುಗಳ ಸಂಪೂರ್ಣವಾಗಿ ಅರಳಿ ಅವುಗಳ ಸುಗಂಧವು ಎಲ್ಲ ಕಡೆ ಅರಣ್ಯದಲ್ಲಿ ಹರಡ್ಲಿಕ್ಕೆ ಶುರುವಾಗುತ್ತೆ ಅಂತ. ಹೀಗಾಗಿ ಆ ವಾಯು, ಗಾಳಿ ಎಲ್ಲ ಪದ್ಮಗಳ ಸುಗಂಧವನ್ನ ಎಲ್ಲ ಕಡೆ ಬೀಸ್ತಾ ಇತ್ತು. ಅಂತಹ ಒಂದು ಕಾಡಿನಲ್ಲಿ ಭಗವಂತ ಗೋಪರನ್ನ ಮತ್ತು ಗೋಪಾಲಕರನ್ನ ಕೂಡಿಸ್ಕೊಂಡು ಅವನು ಕಾಡಿಗೆ ಹೋದ ಅಂತ. ಕಾಡಿಗೆ ಹೋದ ಅಂತ ರಾತ್ರಿ ಅಲ್ಲ, ಇದು ಹಗಲು ಹೊತ್ತಿನ ಕೆಲಸವೇ ಇದೆಲ್ಲವೂ ಕೂಡ. ಅವನು ಪರಮಾತ್ಮ ವೃಂದಾವನದ ನದಿಗಳಲ್ಲಿ, ಸಣ್ಣ ಸಣ್ಣ ತೊರೆಗಳಲ್ಲಿ ಮತ್ತು ವೃಂದಾವನದ ಸಣ್ಣ ಸಣ್ಣ ಬೆಟ್ಟಗಳಲ್ಲಿ ಭಗವಂತ ವಿಹಾರ ಮಾಡುತ್ತಿದ್ದ. ಕುಸುಮಿತ ವನರಾಜಿ ಶುಷ್ಮಿಭೃಂಗ ದ್ವಿಜಕುಲ ಘುಷ್ಟ ಸರಿನ್ ಮಹೀಧ್ರಂ. ಸರಹ, ಅನೇಕ ಸರಸ್ಸುಗಳು ಅಂದರೆ ಸರೋವರಗಳು, ಹಾಗೂ ಸಣ್ಣ ಪುಟ್ಟ ನದಿಗಳು, ಆ ಯಮುನಾ ನದಿಗೆ ಸೇರತಕ್ಕಂತಹ ಅನೇಕ ನದಿಗಳು ಮತ್ತು ಅದರ ಸುತ್ತಮುತ್ತಲಿರತಕ್ಕಂತಹ ಬೆಟ್ಟಗಳು. ಆ ಬೆಟ್ಟಗಳಲ್ಲಿ ಪರಮಾತ್ಮ ವಿಹಾರ ಮಾಡ್ಲಿಕ್ಕೆ ಶುರು ಮಾಡಿದ. ಗೋಪಾಲನ ಮಾಡುವ ಒಂದು ಉದ್ದೇಶವೇ ಪರಮಾತ್ಮ ವಿಹಾರ ಇದು. ಆದ್ರಿಂದಲೇ ವೃಂದಾವನ ಅಂತ ನಾವು ಭೂಮಿಗೆ ಅಷ್ಟು ಮಹತ್ವ ಇದೆ. ಹಾಗೆ ಭಗವಂತ ಸುಮಾರು 11 ವರ್ಷಗಳ ಕಾಲ ಆ ಭೂಮಿಯಲ್ಲಿ ತನ್ನ ವಿಹಾರವನ್ನು ಮಾಡಿ ತನ್ನ ಪದಚಿಹ್ನೆಗಳನ್ನು ವೃಂದಾವನದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ಭಾಗವತದಲ್ಲಿ ಮತ್ತೆ ಮತ್ತೆ ವರ್ಣನೆ ಬರುತ್ತೆ. ಹೀಗಾಗಿ ಆ ಒಂದು ಇಡೀ ವೃಂದಾವನ ಭೂಮಿಯನ್ನು ಭಗವಂತ ಸಂಚಾರ ಮಾಡಿ ಅಲ್ಲಿರತಕ್ಕಂತಹ ಕಾಡುಗಳು, ಅಲ್ಲಿರತಕ್ಕಂತಹ ಗುಹೆಗಳು, ಅಲ್ಲಿರತಕ್ಕಂತಹ ಬೆಟ್ಟಗಳು ಎಲ್ಲದರಲ್ಲೂ ಕೂಡ ತನ್ನ ವಿಶೇಷವಾದಂತಹ ಸನ್ನಿಧಾನವನ್ನು ಇಟ್ಟಿದ್ದಾನೆ. ಹೀಗೆ ಅಂತಹ ಪರಮಾತ್ಮ ಮಧುಪತಿ ಅವಗಾಹ್ಯ ಚಾರಯನ್ಗಾಹ, ಅಲ್ಲಿ ಗೋವುಗಳನ್ನು ಮೇಯಿಸ್ಲಿಕ್ಕೆ ಶುರು ಮಾಡಿ ಸಹ ಪಶುಪಾಲ ಬಲಹ ಚುಕೂಜ ವೇಣುಗಾನವನ್ನು ಮಾಡ್ಲಿಕ್ಕೆ ಶುರು ಮಾಡಿದ ಅಂತ ಭಾಗವತದಲ್ಲಿ ಈ ವೇಣುಗೀತೆಯ ವರ್ಣನೆ ಬರ್ತಾ ಇದೆ. ಆ ವೇಣುಗೀತೆ ಅವನು ಆಡ್ತಾ ಇದ್ದದ್ದು ಎಲ್ಲಿ ಅಂತಂದ್ರೆ ವೃಂದಾವನದ ಹಳ್ಳಿಯಲ್ಲಿ ಎಲ್ಲ ಜನಗಳ ಮಧ್ಯದಲ್ಲಿ ಕುತ್ಕೊಂಡಲ್ಲ. ಅವನು ವೃಂದಾವನದಲ್ಲಿ ಮಾಡ್ತಿರ್ಲಿಲ್ಲ ವೇಣುಗಾನವನ್ನು ಅಲ್ಲಿ ಮಾಡ್ತಿರ್ಲಿಲ್ಲ. ಅವನು ಕಾಡಿನಲ್ಲಿ ಮಾಡ್ತಿದ್ದ. ಅವನು ಎಲ್ಲ ಪಶುಗಳನ್ನು ಕರ್ಕೊಂಡು ಹೋಗಿ, ಹಸುಗಳು ಮೇಯ್ತಾ ಇರುತ್ತೆ. ಭಗವಂತ ಏನ್ ಮಾಡಬೇಕು, ಸುಮ್ಮನೆ ಇವನು ಸಮಯ ಇದ್ದೇ ಇರುತ್ತಲ್ಲ. ಹೀಗಾಗಿ ಭಾಗವತದಲ್ಲಿ ವಿಶೇಷವಾಗಿ ಅವರ ಎಲ್ಲ ಕ್ರೀಡೆಗಳು, ಬಾಲ್ಯ ಲೀಲೆಗಳು, ಏನೇನು ಕ್ರೀಡೆಗಳನ್ನು ಮಾಡ್ತಿದ್ರು ಅಂತ ಅನ್ನೋದು ವರ್ಣನೆ ವಿಸ್ತಾರವಾಗಿ ಬಂದಿದೆ. ಎಲ್ಲ ಬಾಲಕರು ಒಂದ್ಸಲ ಜಿಗಿಯೋದು, ಒಂದ್ಸಲ ಹಾರೋದು, ಒಂದ್ಸಲ ಈಜೋದು ಮುಂತಾದ ಎಲ್ಲ ಕ್ರಿಯೆಗಳನ್ನು ಮಾಡ್ತಿದ್ರು ಅಂತ, ಆಟಗಳನ್ನು ಆಡ್ತಿದ್ರು ಅಂತ ವರ್ಣನೆ ಬಂದಿದೆ. ಅದರಲ್ಲಿ ಒಂದು ಭಗವಂತನ ವಿಶೇಷವಾದಂತಹ ಒಂದು ಪ್ರಿಯವಾದ ಕೆಲಸ ಏನು ಅಂತಂದ್ರೆ ವೇಣುಗಾನ. ಹೀಗೆ ಚುಕೂಜ ಆ ವೇಣುಗಾನವನ್ನು ಭಗವಂತ ಶುರು ಮಾಡಿದ. ವೇಣುಗಾನವನ್ನು ಶುರು ಮಾಡಿದ ಕೂಡಲೇ ಎಲ್ಲ ಜನಗಳಿಗೆ ಅದು ಎಲ್ಲಿ ತನಕ ಕೇಳಿಸ್ತು ಅಂತ, ವೃಂದಾವನ ತನಕ ಕೇಳಿಸ್ತು ಅಂತ. ಇದು ಭಗವಂತನ ಮಹಿಮೆ. ಅವನು ಎಲ್ಲೋ ಕಾಡಲ್ಲಿ ವೇಣುಗಾನ ಮಾಡಿದ್ರೆ ವೃಂದಾವನ ತನಕ ಹೇಗೆ ಕೇಳಿಸ್ತು ಅಂತ ಅನ್ನೋದು ಭಗವಂತನ ಮಹಿಮೆ. ಹೀಗೆ ಭಗವಂತ ಅದನ್ನ, ಕೆಲವರು ಸುತ್ತಮುತ್ತಲು ಇದ್ದಿರಬಹುದು, ಬೇರೆ ಬೇರೆ ಕೆಲಸಕ್ಕಾಗಿ ಕಾಡಿನ ಹತ್ತಿರದಲ್ಲಿ ಅನೇಕ ಗೋಪಿಯರು ತಮ್ಮ ತಮ್ಮ ಕೆಲಸಕ್ಕಾಗಿ ಬಂದಿರಬಹುದು. ಅಂತಹ ಗೋಪಿಯರು ತದ್ವೃಜಸ್ತ್ರೀಯ ಆಶ್ರಿತ್ಯ ವೇಣುಗೀತಂ ಮಹೋದಯಂ ಕಾಶ್ಚಿತ್ ಪರೋಕ್ಷಂ ಕೃಷ್ಣಸ್ಯ ಸ್ವಸಖಿಭ್ಯ ಅನ್ವವೇದಯನ್. ಕೆಲವೊಬ್ಬರು ಅದನ್ನ ವೇಣುಗಾನವನ್ನು ಕೇಳಿಸ್ಕೊಂಡು ಉಳಿದ ಎಲ್ಲ ಗೋಪಿಯರಿಗೆ ಕೃಷ್ಣ ವೇಣುಗಾನ ಮಾಡ್ತಾ ಇದ್ದಾನೆ ಎಂಬುದಾಗಿ ಅದನ್ನ ಎಲ್ರಿಗೂ ಕೂಡ ತಿಳಿಸಿದರು. ಎಲ್ಲ ಗೋಪಿಯರು ಕೂಡ ಭಗವಂತನ ವೇಣುಗಾನವನ್ನು, ದಿವ್ಯವಾದಂತಹ ವೇಣುಗಾನವನ್ನು ಕೇಳಲಿಕ್ಕೆ ಅಲ್ಲಿ ಕಾಡಿನ ಪ್ರದೇಶಕ್ಕೆ ಬಂದು ಭಗವಂತನ ವೇಣುಗಾನವನ್ನು ಕೇಳಿ ತಡ್ಕೊಳ್ಳಿಕ್ಕಾಗಲಿಲ್ಲ ಅವರಿಗೆ. ಆ ವೇಣುಗಾನದ ಒಂದು ಮಹಾತ್ಮ್ಯ ವರ್ಣನ, ಒಂದು ಸೌಂದರ್ಯವನ್ನ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಎಂಬುದಾಗಿ ಇದು ವೇಣುಗೀತ. ನಾಶಕನ್ ಸ್ಮರವೇಗೇನ ವಿಕ್ಷಿಪ್ತ ಮನಸೋ ನೃಪ ತದ್ವರ್ಣಯಿತು ಆರಬ್ಧ ಸ್ಮರಂತ್ಯ ಕೃಷ್ಣಚೇಷ್ಟಿತಂ. ಆ ಗೋಪಿಯರು ಉಳಿದ ಗೋಪಿಯರಿಗೆ ವರ್ಣನೆ ಮಾಡ್ತಾ ಇದ್ರು, ಭಗವಂತ ವೇಣುಗಾನ ಮಾಡ್ತಾ ಇದ್ದಾನೆ ಅಂತ. ಭಗವಂತನ ಮನಮೋಹಕವಾದ ರೂಪ, ಆ ಕೃಷ್ಣ ಅಂತ ಅನ್ನೋದು ಮಹತ್ವ ಇರೋದೇ ಅದರಲ್ಲಿ. ಉಳಿದ ಎಲ್ಲ ಅವತಾರಗಳಲ್ಲಿ ಏನು ಒಂದು ಅಂತಹ ಮೋಹಕತ್ವ ಅಂತ ಅನ್ನೋದಿಲ್ಲ. ಅದಕ್ಕೆ ಮೋಹನ ಅಂತ, ಕೃಷ್ಣನಿಗೆ ಮೋಹನ ಅಂತ ಎಲ್ಲರನ್ನು ಕೂಡ ಮೋಹಗೊಳಿಸ್ತಕ್ಕಂತಹ ವಿಶೇಷವಾದಂತಹ ಅವತಾರ ಕೃಷ್ಣಾವತಾರ. ಹೀಗಾಗಿ ಭಗವಂತನ ಮೋಹಕವಾದ ರೂಪ, ಭಗವಂತನ ಲೀಲೆಗಳನ್ನು ಅವರು ಗೋಪಿಯರ ಸ್ಮರಣೆ ಮಾಡ್ತಾ
ತಡ್ಕೊಳ್ಳಿಕ್ಕಾಗಲಿಲ್ಲ ಅವರಿಗೆ. ನಾಶಕನ್ ಸ್ಮರವೇಗೇನ ವಿಕ್ಷಿಪ್ತ ಮನಸ್ಸು ನೃಪ, ಅದನ್ನು ವರ್ಣನೆ ಮಾಡೋದನ್ನು ಅವರು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟು ನಿರಂತರವಾಗಿ ವರ್ಣನೆ ಮಾಡ್ಲಿಕ್ಕೆ ಶುರು ಮಾಡಿದರು ಅಂತ. ಅದರಲ್ಲಿ ಮೊದಲನೇ ಶ್ಲೋಕ ಹೀಗಿದೆ: ಬರಹಾಪೀಡಂ ನಟವರೋಪು ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾಸ ಕನಕಕಪಿಶಂ ವೈಜಯಂತೀಂಚ ಮಾಲಾಂ ರಂಧ್ರಾನ್ ವೇಣೋ ಅಧರಸುಧಯ ಪೂರಯನ್ ಗೋಪವೃಂದೈ ವೃಂದಾರಣ್ಯಂ ಸಪದರಮಣಂ ಪ್ರಾವಿಶದ್ ಗೀತಕೀರ್ತಿ ಎಂಬುದಾಗಿ ಮೊದಲನೇ ಶ್ಲೋಕ. ಭಗವಂತ ಏನ್ ಮಾಡ್ತಾ ಇದ್ದಾನೆ ಅಂತ, ಬರಹಾಪೀಡಂ, ತನ್ನ ತಲೆಯ ಮೇಲೆ ತನ್ನ ಕೇಶರಾಶಿಯಲ್ಲಿ ನವಿಲುಗರಿಯ ಪಿಚ್ಛಗಳನ್ನು, ರೆಕ್ಕೆಗಳನ್ನು, ಅವುಗಳ ಏನಂತಾರೆ, ನವಿಲುಗರಿಯ ರೆಕ್ಕೆಗಳನ್ನು, ಸಣ್ಣ ಸಣ್ಣ ರೆಕ್ಕೆಗಳು, ಸಂಪೂರ್ಣ ರೆಕ್ಕೆಗಳಲ್ಲ, ಅದರ ಒಂದು ಗರಿಗಳನ್ನು, ನವಿಲು ಗರಿಗಳನ್ನು ತಲೆಯ ಮೇಲೆ ಹಾಕೊಂಡಿದ್ದಾನೆ. ನಟವರೋಪು ಅಂತ ಭಗವಂತನಿಗೆ ಇದೊಂದು ವಿಶೇಷವಾದ ಹೆಸರು. ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಪ್ರಚಾರ ಇಲ್ಲ. ನಟವರಲಾಲ್ ಅಂತ ಭಗವಂತನಿಗೆ ಹೆಸರು. ಯಾಕೆ ಅಂತಂದ್ರೆ ಭಗವಂತ ನಾನಾ ರೀತಿಯಾದಂತಹ ನಾಟ್ಯಗಳನ್ನು ಬಾಲ್ಯ ವಯಸ್ಸಿನಲ್ಲಿ ಮಾಡ್ತಾ ಇದ್ದ. ಬಾಲ್ಯ ವಯಸ್ಸಿನಲ್ಲಿ ಮಾಡೋದಲ್ಲದೆ ಅನಂತರದಲ್ಲೂ ಕೂಡ ಅನೇಕ ರೀತಿಯಾದಂತಹ ನಟನೆಗಳನ್ನು, ಯಾಕೆಂತಂದ್ರೆ ಭಗವಂತ ಕಪಟ ನಾಟಕ ಸೂತ್ರಧಾರ. ಇಡೀ ಪ್ರಪಂಚವೇ ಅವನ ಕಪಟ ನಾಟಕ. ಏನು, ಅವನು ಭಗವಂತ ನಮಗೆ ಸಾಕ್ಷಾತ್ತಾಗಿ ಇಲ್ಲಿ ಕಾಣಿಸ್ತಾ ಇದ್ರು ಕೂಡ ಅವನ ನಾಟಕವೇ ನಡೀತಾ ಇದೆ. ಅಂಥದ್ರಲ್ಲಿ ಕೃಷ್ಣಾವತಾರದಲ್ಲಿ ಅವನು ಸ್ವಯಂ ಭೂಮಿಯಲ್ಲಿ ಬಂದು ಎಲ್ಲ ಗೋಪಿಯರ ಜೊತೆಗೆ, ಗೋಪರ ಜೊತೆಗೆ ವೃಂದಾವನದಲ್ಲಿ ಸಾಮಾನ್ಯ ಜನಗಳಂತೆ ಇದ್ದು ನಾಟಕ ಆಡ್ತಿದ್ದ ಅವನು. ಅವನ ನಾಟಕ ಎಂಥದ್ದು ಅಂತಂದ್ರೆ, ಅವನು ಎಂಥ ದೊಡ್ಡ ಪರಮಪುರುಷ, ಅವನು ಸಾಕ್ಷಾತ್ ಇಡೀ ಜಗತ್ತಿಗೆ ಕರ್ತ ಅಂತನೂ ಒಂದು ಅವನ ಮಹಾತ್ಮೆ ಅವನಿಗಿದ್ರೂ ಕೂಡ ಅದನ್ನು ಯಾವುದನ್ನು ಕೂಡ ತೋರಗೊಡಿಸಿರಲಿಲ್ಲ ಅವನು. ಆ ಭಾಗವತದಲ್ಲಿ ವರ್ಣನೆ ಬರುತ್ತೆ, ಗೋಪಿಯರು ಅಂಥ ಸಾಮಾನು ತೊಗೊಂಡ್ ಬಾ ಅಂತ ಸಾಮಾನು ತೊಗೊಂಡು ಬರ್ತಿದ್ದ. ಏನು ಹಂಗೆ ನಾಟಕ ಮಾಡುವಂಥದ್ದು ಹಿಂಗೆ ನಾಟಕ ಮಾಡ್ತಿದ್ದ ಅವನು, ಹಿಂಗೆ ಆ್ಯಕ್ಷನ್ ಮಾಡುವಂಥದ್ರೆ ಹಿಂಗೆ ಆ್ಯಕ್ಷನ್ ಮಾಡ್ತಿದ್ದ ಅವನು. ಅದೇ ಅವನು ಭಗವಂತನ ನಾಟಕ. ಅವನಿಗೇನು ಅವಶ್ಯಕತೆ ಇದೆ, ಆದರೆ ತನ್ನ ಸುತ್ತಮುತ್ತಲಿರತಕ್ಕಂತಹ ತನ್ನ ಭಕ್ತರಾದ ಗೋಪರು ಮತ್ತು ಗೋಪಿಯರನ್ನು ಸಂತೋಷಪಡಿಸಲಿಕ್ಕೆ ನಾನಾ ರೀತಿಯಾಗಿ ಅವನು ಅವರನ್ನು ಅನುಕರಣೆ ಮಾಡಿ ಅವರಿಗೆ ಸಂತೋಷವನ್ನು ಉಂಟು ಮಾಡ್ತಿದ್ದ ಅಂತ ವರ್ಣನೆ ಭಾಗವತದಲ್ಲೇ ಬಂದಿದೆ ಹಿಂದೆ. ಹೀಗಾಗಿ ಅವನು ನಟವರ, ಏನು ನಟನೆಯಲ್ಲಿ ಅತ್ಯಂತ ಶ್ರೇಷ್ಠ ಅವನು. ಹೀಗಾಗಿ ನಾನಾ ರೀತಿಯಾದಂಥ ನಾಟಕವನ್ನು ಮಾಡ್ತಿದ್ದ. ಹೀಗಾಗಿ ವೇಣುಗಾನವನ್ನು ಮಾಡುವುದು ಕೂಡ ಒಂದು ನಾಟಕ, ಭಗವಂತನ ಒಂದು ನಾಟಕ. ಹೀಗಾಗಿ ಅವನಿಗೆ ನಟವರೋಪುಹು ಅಂತ ತುಂಬ ಶ್ರೇಷ್ಠನಾದ ನಟನಂತೆ ವೇಷವನ್ನು ಧರಿಸಿ, ಏನು ವೇಷವನ್ನು ಧರಿಸಿದ್ದ ಅಂತಂದ್ರೆ ಕರ್ಣಯೋ ಕರ್ಣಿಕಾರಂ, ತನ್ನ ಕಿವಿಗಳಲ್ಲಿ ಕರ್ಣಿಕಾರ ಪುಷ್ಪವನ್ನು ಧರಿಸಿದ್ದಾನೆ. ಕರ್ಣಿಕಾರ ಅಂತ ದಾಸವಾಳ ಪುಷ್ಪ. ದಾಸವಾಳ ಪುಷ್ಪ ಕೆಂಪು ದಾಸವಾಳವೂ ಇರಬಹುದು, ಅಥವಾ ಹಳದಿನೂ ಇರಬಹುದು, ಬಿಳಿನೂ ಇರಬಹುದು. ಅನೇಕ ರೀತಿಯಾದಂಥ ದಾಸವಾಳ ಪುಷ್ಪವನ್ನು ಆ ಭಗವಂತ ಅನೇಕ ರೀತಿಯಾಗಿ ತನ್ನ ಕಾಡಿನಲ್ಲಿ ಸಿಗತಕ್ಕಂತಹ ಏನೇನು ಒಂದು ಪುಷ್ಪಗಳಿದೆ ಆ ಎಲ್ಲ ಪುಷ್ಪಗಳನ್ನು ಅವನು ಧಾರಣೆ ಮಾಡಿ ಆನಂದ ಪಡ್ತಿದ್ದ. ಕಾಡಿನಲ್ಲಿರೋರಿಗೆ ಸಿಟಿಲಿರೋರ ಥರ ಬಂದು ನಾನಾ ರೀತಿಯಾದ ವೇಷಭೂಷಣಗಳನ್ನು ಮಾಡಿಕೊಳ್ಳೋದೆಲ್ಲ ಅಲ್ಲ. ಅಲ್ಲಿ ಏನು ಸಿಗತಕ್ಕಂತಹ ಒಂದು ಸ್ವಾಭಾವಿಕವಾದಂತಹ ಒಂದು ಸಾಮಗ್ರಿಗಳಿದೆ, ಸ್ವಾಭಾವಿಕವಾದ ಸಾಮಗ್ರಿಗಳನ್ನು ಉಪಯೋಗಿಸಿ ಅದನ್ನು ಅಲಂಕಾರ ಮಾಡಿಕೊಳ್ಳೋದಾಗಲಿ ಮತ್ತು ಅದರಿಂದ ಆನಂದ ಪಡುವ ಒಂದು ಸ್ವಾಭಾವಿಕವಾದ ಕಲೆ ಗ್ರಾಮೀಣ ಜನರಿಗೆ ಇರುತ್ತೆ ಅಂತನ್ನೋದು ಒಂದು ನಮ್ಮ ಒಂದು ಅನುಭವ. ಹೀಗಾಗಿ ಅಲ್ಲಿ ಸಿಗತಕ್ಕಂತಹ ಪುಷ್ಪಗಳನ್ನು ಎರಡೂ ಕಿವಿಗಳಲ್ಲಿ ಈಗಿನ ಕಾಲದಲ್ಲಿ ನೋಡಿದ್ರೆ ಏನಂತಂದ್ರೆ, ಕಿವಿಯಲ್ಲಿ ಹೂವು ಇಟ್ಕೊಂಡಿದೀವ ನಾವು ಅಂತ, ಕಿವಿಯಲ್ಲಿ ಯಾರು ಹೂವು ಇಟ್ಕೊಂಡಿರ್ತಾರೋ ಅವ್ರು ಮೂರ್ಖರು ಅಂತ ಅನ್ನೋ ರೀತಿ ವರ್ಣನೆ ಮಾಡೋದು ಕಂಡಿದೆ. ಆದರೆ ಭಾಗವತದಲ್ಲಿ ಅನೇಕ ಕಡೆ ಅವರು ಗೋಪಿಯರು ಮತ್ತು ಕೃಷ್ಣ ಹೀಗೆ ತಮ್ಮ ಕಿವಿಗಳಲ್ಲಿ ಕೆಲವು ಸಲ ಕಮಲ ಪುಷ್ಪಗಳನ್ನು ಇಟ್ಕೊಂಡಿರ್ತಿದ್ದ ಅಂತ ವರ್ಣನೆ ಬಂದಿದೆ. ಕೆಲವು ಸಲ ಕಿವಿಯಲ್ಲಿ ಅಂತಂದ್ರೆ ಕಿವಿ ಇಲ್ಲೇ ಇಟ್ಕೊಳ್ಬೇಕು ಅಂತಿಲ್ಲ, ಕಿವಿಯ ಸುತ್ತಮುತ್ತಲು ಎಲ್ಲ ಕಡೆನೂ ಕೂಡ ಕಿರೀಟ ಥರ ಅದನ್ನ ಧಾರಣೆ ಮಾಡಿರಬಹುದು. ಒಂದು ಭಗವಂತ ಅವನಿಗೆ ಈಗಿನ ಥರ ಕ್ರಾಪ್ ಕಟ್ ಇರಲಿಲ್ಲಲ್ಲ ಆಗಿನ ಕಾಲದಲ್ಲಿ, ದೀರ್ಘವಾದ ಕೂದಲುಗಳನ್ನು ಬಿಡತಕ್ಕಂಥ ಕ್ರಮ. ಹೀಗಾಗಿ ಕೂದಲುಗಳಲ್ಲಿ ಸುತ್ತಮುತ್ತಲು ಎಲ್ಲ ಕಡೆ ಪುಷ್ಪಗಳಿಂದ ಅಲಂಕಾರ ಮಾಡಿಕೊಂಡಿದ್ದ ಅಂತ ಅರ್ಥ. ಬರೇ ಕಿವಿಗಳಲ್ಲಿ, ಎರಡು ಕಡೆ ಕಿವಿಗಳಲ್ಲಿ ಅವನು ಮಾಡಿಕೊಂಡಿದ್ದ ಅಂತ ಅರ್ಥ ಅಲ್ಲ. ಮತ್ತು ಅವನು ಭಗವಂತನ ಬಟ್ಟೆ ಎಂಥದ್ದು ಅಂತಂದ್ರೆ
ಬಿಭ್ರದ್ವಾಸ ಕನಕ ಕಪಿಶಂ, ಹಳದಿ ಬಟ್ಟೆ, ಅದು ಭಗವಂತನಿಗೆ ತುಂಬ ಪ್ರಿಯವಾದಂತಹದ್ದು. ಪೀತವಾಸ, ಬಂಗಾರದಂತೆ ಹೊಳೆಯತಕ್ಕಂತಹ ಒಂದು ಬಟ್ಟೆಯನ್ನು ಅವನು ಉಟ್ಕೊಂಡಿದ್ದ ಅಂತ. ಬಂಗಾರದಂತೆ ಹೊಳೆಯತಕ್ಕಂತಹ, ಭಾಗವತದಲ್ಲಿ ಅನೇಕ ಕಡೆ ಗೋಪಿಯರು ಕೌಶೇಯ ವಸ್ತ್ರವನ್ನು ಉಟ್ಕೊಳ್ತಿದ್ರು ಅಂತ ವರ್ಣನೆ ಬಂದಿದೆ. ಹೀಗಾಗಿ ಆಗಿನ ಕಾಲದಲ್ಲಿ ಚೆನ್ನಾಗಿ ರೇಷ್ಮೆ ಪ್ರಚಾರ ಚೆನ್ನಾಗಿದ್ದುದರಿಂದಾಗಿ ಭಗವಂತ ದಿವ್ಯವಾದಂತಹ ಕೌಶೇಯ ಒಂದು ರೇಷ್ಮೆ ಬಟ್ಟೆಯನ್ನು ಉಟ್ಕೊಂಡು ವಿಹಾರ ಮಾಡ್ತಿದ್ದ. ಆಮೇಲೆ ವೈಜಯಂತಿ ಮಾಲಾ ಅಂತ, ಏನು ವೈಜಯಂತಿ ಮಾಲಾ ಅಂತಂದ್ರೆ ಏನು ಅಂತ, ವೈಜಯಂತಿಂಚ ಮಾಲಾ ಏನು ಏನು ವ್ಯಾಸರಾಜ ಮಠದಲ್ಲಿ ನೋಡಿದ್ರೆ ವೈಜಯಂತಿ ಮಾಲಾ ಅಂತ ಈಗಲೂ ಕೂಡ ತೋರಿಸ್ತಾರೆ. ಮೊದಲು ದೊಡ್ಡದಿತ್ತು, ಈಗ ಸ್ವಲ್ಪ ಸಣ್ಣದಾಗಿದೆ ಅಂತ ಕೂಡ ಹೇಳ್ತಾರೆ. ಇದು ಮಣಿಗಳಿಂದ ಮಾಡಿದ ವೈಜಯಂತಿ ಮಾಲೆ. ಆದರೆ ವಾಸ್ತವಿಕವಾದ ವೈಜಯಂತಿ ಮಾಲೆ ಏನಂತಂದ್ರೆ ಭಗವಂತನ ಒಂದು ಚಿಹ್ನೆ ಇದು. ಭಗವಂತನಿಗೆ 2 ಹಾರಗಳು ತುಂಬಾ ಪ್ರಿಯ, ಒಂದು ವೈಜಯಂತಿ, ಇನ್ನೊಂದು ವನಮಾಲ. ಇದು ವೈಜಯಂತಿ ಮಾಲೆಯನ್ನು ಈ ಸಂದರ್ಭದಲ್ಲಿ ಧರಿಸಿದ್ದ ಅಂತ ವರ್ಣನೆ ಬರ್ತಾ ಇದೆ. ಅದು ತುಳಸಿ, ಕುಂದ, ಮಂದಾರ, ಪಾರಿಜಾತ ಮತ್ತು ಕಮಲ 5 ರೀತಿಯಾದಂತಹ ಪುಷ್ಪಗಳನ್ನು ಸೇರಿಸಿ ಈ ಒಂದು ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡ್ತಾರೆ. ಅದು ಕಾಲಿನ ತನಕ ಇದಾಗ್ತಾ ಇರುತ್ತೆ, ನೇತಾಡ್ತಾ ಇರುತ್ತೆ. ಅಂತಹ ತೊಡೆಯ ತನಕ ನೇತಾಡತಕ್ಕಂತಹ ಒಂದು ವಿಶೇಷವಾದಂತಹ ಮಾಲೆ. ಅನೇಕ ಹೂವುಗಳನ್ನು ಸೇರಿಸಿ ಮಾಡಿದ್ರಿಂದಾಗಿ ಅದರ ಒಂದು ತುಂಬ ಪರಿಮಳ ತುಂಬ ವಿಶೇಷವಾದಂತಹದ್ದು. ಅದರ ಪರಿಮಳಕ್ಕೆ ಸುತ್ತಮುತ್ತಲು ಎಲ್ಲ ಕಡೆನೂ ಕೂಡ ಈ ದುಂಬಿಗಳು ಹಾರಾಟ ಹಾಡ್ತಿತ್ತು. ದುಂಬಿಗಳು ಮತ್ತು ಉಳಿದ ಎಲ್ಲ ಜೇನ್ನೊಣಗಳು ಅದರ ಸುತ್ತಲೂ ಅದರ ಮಧುವನ್ನು ಆಸ್ವಾದನೆ ಮಾಡಲಿಕ್ಕೆ ಸುತ್ತಮುತ್ತಲು ಹಾರಾಟ ಮಾಡ್ತಿದ್ದು ಅಂತ ವರ್ಣನೆಯೂ ಕೂಡ ನಮಗೆ ಬರ್ತಾ ಇರುತ್ತೆ. ಹೀಗೆ ವೈಜಯಂತಿ ಮಾಲೆಯನ್ನು ಧರಿಸಿದ್ದಾನೆ. ಆಮೇಲೆ ಮುಖ್ಯವಾದ ಸಂಗತಿ ಏನು ಅಂತಂದ್ರೆ ಭಗವಂತ ವೇಣುಗಾನವನ್ನು ಮಾಡ್ತಾ ಇದ್ದಾನೆ ಅಂತ. ಏನು ವೇಣುಗಾನ ಮಾಡ್ತಾನೆ ಅಂತಂದ್ರೆ, ವೇಣುಗಾನ ಅಂತಂದ್ರೆ ಏನು, ಕೊಳ್ಳಲಿನಲ್ಲಿ ನಾವು ಗಾಳಿ ಊದಿದ್ರೆ ಅದು ವೇಣುಗಾನ ಆಗುತ್ತೆ. ಎಲ್ಲರೂ ಕೂಡ ಮಾಡತಕ್ಕಂಥದ್ದು ಅಂಥದ್ದೇ. ಆದರೆ ಭಗವಂತನ ಒಂದು ವೇಣುಗಾನದ ಮಹತ್ವ ಏನು ಅಂತಂದ್ರೆ, ಆ ವೇಣು ಯಾವುದಿತ್ತು ಮತ್ತು ವೇಣುವಿನಲ್ಲಿ ಪರಮಾತ್ಮ ಏನು ತುಂಬ್ತಿದ್ದ ಅದು ವಿಶೇಷ. ಅದರ ಸುಧಾ ಪರಮಾತ್ಮನ ಬಾಯಿಯಿಂದ ಬರತಕ್ಕಂತಹ ಏನು ಒಂದು ಕಣಗಳು ಕೂಡ ಒಂದು ಅಧರದಿಂದ ಬರತಕ್ಕಂಥ ಪರಮಾತ್ಮನ ತುಟಿಯಿಂದ ಬರತಕ್ಕಂತಹ ಕಣಗಳು ಕೂಡ ಅದು ಅಮೃತದಿಂದ ಕೂಡಿರ್ತಕ್ಕಂತಹ ಕಣಗಳು. ಯಾಕೆ ಭಗವಂತನ ಬಾಯಿಯಿಂದ ಏನಾದರೂ ಬಂತು ಅಂತಂದ್ರೆ ಅದು ಸಾಮಾನ್ಯವಾದ ಇದು ಅಲ್ಲ, ಕಣಗಳು ಅಲ್ಲ, ಅದು ದಿವ್ಯವಾದಂತಹ ಒಂದು ಅಮೃತ ತುಲ್ಯವಾದಂತಹ ಕಣಗಳು. ಅಂತಹ ಅಧರ ಸುಧೆಯ, ತನ್ನ ಅಧರ ಸುಧೆಯಿಂದ ಆ ಒಂದು ವೇಣುವಿನ ತೂತುಗಳನ್ನು ಅವನು ಪೂರ್ಣೆ ಮಾಡ್ತಿದ್ದ. ಹೀಗೆ ಪೂರ್ಣೆ ಮಾಡುತ್ತಾ ವೃಂದಾರಣ್ಯಂ ಸ್ವಪಧರ್ಮಣಂ ಪ್ರಾವಿಶದ್ ಗೀತಕೀರ್ತಿ. ಅರಣ್ಯಕ್ಕೆ, ವೃಂದಾವನ ಅಂತಂದ್ರೆ ಅದೊಂದು ದೊಡ್ಡ ಅರಣ್ಯವೇ, ಅದು ಸುತ್ತಮುತ್ತಲಿರತಕ್ಕಂಥ ಅರಣ್ಯ. ಅದು ವೃಂದ ಅರಣ್ಯ. ವೃಂದಾವನ ಅಂತನ್ನೋದು ಗೋಪುರ ಇದ್ದ ಜಾಗ ಆದರೂ ಕೂಡ ಸುತ್ತಮುತ್ತಲು ದೊಡ್ಡ ಕಾಡದು. ಹೀಗಾಗಿ ಅದಕ್ಕೆ ವೃಂದಾವನ, ಅರಣ್ಯ ಎಂಬುದಾಗಿ ಅದಕ್ಕೆ ಹೆಸರು. ಹೀಗೆ ಅಂತಹ ಒಂದು ವೃಂದಾರಣ್ಯಕ್ಕೆ ಭಗವಂತ ಪ್ರವೇಶ ಮಾಡಿದ. ಅವನ ಹೆಜ್ಜೆ ಗುರುತುಗಳಿಂದ ಇಡೀ ವೃಂದಾವನ ಅಂತನ್ನೋದು ತುಂಬ ಪವಿತ್ರವಾಯಿತು ಎಂಬುದಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇತಿ ವೇಣುರವಂ ರಾಜನ್ ಸರ್ವಭೂತ ಮನೋಹರಂ ಶ್ರುತ್ವಾ ವಜಸ್ತ್ರೀಯ ಸರ್ವಾಹ ವರ್ಣಯಂತ್ಯ ಅಭಿರೇಮಿರೆ. ಅದರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಕ್ಷಣ್ವತಾಂ ಫಲಮಿದಂ ನಪರಂ ವಿದಾಮಹ ಸಖ್ಯ ಪಶೂನ್ ಅನುನಿವೇಶಯತೋ ವಯಸ್ಯೈ ವಕ್ತ್ರಂ ವ್ರಜೇಶು ಸುತಯೋ ಅನುವೇಣುಜುಷ್ಟಂ ಯಯ್ಯೈ ನಿಪೀತಂ ಅನುರಕ್ತ ಕಟಾಕ್ಷ ಮೋಕ್ಷಂ. ಈ ಭಗವಂತನ ನೋಟವನ್ನ ಯಾರು ಅನುಭವಿಸ್ತಾರೋ ಅವರ ಕಣ್ಣುಗಳು ಧನ್ಯವಾದವು ಅಂತ. ಕಣ್ಣಿದ್ರೆ ಅದಕ್ಕೇನು ಪ್ರಯೋಜನ ಅಂತಂದ್ರೆ ಭಗವಂತನ ಈ ಒಂದು ನೋಟವನ್ನು ನೋಡುವುದೇ ಪ್ರಯೋಜನ. ಅಕ್ಷಯ ಅಂತಂದ್ರೆ ಕಣ್ಣುಗಳು ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಇವರು ಶ್ರೀಪಾದರಾಜರು ವರ್ಣನೆ ಮಾಡಿದ್ದಾರೆ. ಹೀಗೆ ಇದೆಲ್ಲವೂ ಕೂಡ ಭಾಗವತದ ಅಂಶಗಳನ್ನೇ ತೆಗೆದುಕೊಂಡು ಅವರು ವರ್ಣನೆ ಮಾಡ್ತಾರೆ. ನಮ್ಮ ಕಣ್ಣುಗಳು ಇದ್ರೆ ಏನು ಪ್ರಯೋಜನ, ಭಗವಂತನ ಒಂದು ಸುಂದರವಾದ ರೂಪವನ್ನು ನಾವು ನೋಡಬೇಕು.
ತಮ್ಮ ಎಲ್ಲ ಸ್ನೇಹಿತರು, ತನ್ನ ಅಣ್ಣ ಬಲರಾಮ ಇವರ ಜೊತೆ ಕುತ್ಕೊಂಡು ನಿರಂತರವಾಗಿ ಆ ಗೋವುಗಳನ್ನು ಮೇಯಿಸ್ತಾ ಇದ್ದಾನೆ ಭಗವಂತ. ಅಂತಹ ವೇಣುಗಾನವನ್ನು ಮಾಡ್ತಾ ಇದ್ದಾನೆ. ಅಂತಹ ಭಗವಂತನ ಒಂದು ಮುಖವನ್ನು ನೋಡದಿದ್ರೆ ಅಂತಹ ಕಣ್ಣಿದ್ದೇನು ಪ್ರಯೋಜನ ಏನು? ಅದೇ ಕಣ್ಣಿರುವುದಕ್ಕೆ ಭಾಗ್ಯವೇ ಭಗವಂತನನ್ನು ನೋಡುವುದು ಕಣ್ಣಿನ ಭಾಗ್ಯ ಎಂಬುದಾಗಿ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನು ನೋಡಿ ಅವ ಭಗವಂತ ಏನೇನು ವೇಷ ಹಾಕೊಂಡಿದ್ದಾನೆ ಅಂತ. ಚೂತಪ್ರವಾಲ ಬರಹ ಸ್ತಬಕೋತ್ಪಲಾಬ್ಜ ಮಾಲಾನುರಕ್ತ ಪರಿಧಾನ ವಿಚಿತ್ರ ವೇಷವು. ಏನು ಭಗವಂತನ ವಿಚಿತ್ರವಾದ ವೇಷ. ಮಾವಿನ ಎಲೆ, ಮಾವಿನ ಚಿಗುರುಗಳನ್ನ ತಲೆ ಮೇಲೆ ಕಟ್ಕೊಂಡಿದ್ದಾನೆ. ಈ ಮಾವಿನ ಚಿಗುರು ಏನು ತಲೆ ಮೇಲೆ ಕಟ್ಕೊಳ್ಳೋದು? ಮಾವಿನ ಚಿಗುರು ತಿನ್ನಬಹುದು, ಕೋಗಿಲೆ ಕುಡಿದು ಗಾನ ಮಾಡುತ್ತೆ ಅಂತ ಕೇಳಿದ್ದೀವಿ. ಭಗವಂತ ಏನ್ ಮಾಡ್ತಾನೆ ಅಂತ ಅದೇ ಭಗವಂತನ ಒಂದು, ಅದಕ್ಕೆ ಅವನು ವಿಚಿತ್ರ ವೇಷವು ಅಂತ ಭಾಗವತದಲ್ಲಿ. ಚೂತಪ್ರವಾಲ ಮಾವಿನ ಚಿಗುರುಗಳು, ಅದರಂತೆ ನವಿಲ್ಗರಿ, ಬರಹ, ಸ್ತಬಕ ದೊಡ್ಡ ದೊಡ್ಡ ಮಾಲೆಗಳು, ಉತ್ಪಲ ಅಬ್ಜ. ಉತ್ಪಲ ಅಂತಂದ್ರೆ ಈ ನೈದಿಲೆ, ಅಬ್ಜ ಅಂತಂದ್ರೆ ಕಮಲ. ಹಗಲು ಹೊತ್ತು ಬಿಡತಕ್ಕಂತಹ ಕಮಲ, ರಾತ್ರಿ ಹೊತ್ತು ಬಿಡತಕ್ಕಂತಹ ನೈದಿಲೆಗಳು, ಈ ಎಲ್ಲ ನಾನಾ ರೀತಿಯಾದಂತಹ ಈ ಒಂದು ವನ್ಯ ಪುಷ್ಪಗಳು ಹಾಗೂ ಚಿಗುರುಗಳು, ಇವುಗಳಿಂದ ಮಾಡಿರತಕ್ಕಂತಹ ವಿಚಿತ್ರವಾದಂತಹ ಒಂದು ಮಾಲೆ. ಅಂತಹ ಮಾಲೆಯನ್ನು ಹಾಕೊಂಡಿದ್ದಾನೆ. ವಿಚಿತ್ರವಾದಂತಹ ಒಂದು ವಸ್ತ್ರವನ್ನು ಧಾರಣೆ ಮಾಡಿದ್ದಾನೆ. ಹೀಗಾಗಿ ವಿಚಿತ್ರ ವೇಷವು ಅಂತ. ವಿಚಿತ್ರ ಅಂತಂದ್ರೆ ಫ್ಯಾನ್ಸಿ ಅಂತ ಅರ್ಥ ಅಲ್ಲ, ತುಂಬಾ ವಿಲಕ್ಷಣವಾದ ನಯನ ಮನೋಹರವಾದಂತಹ ಒಂದು ವೇಷ ಭಗವಂತನ ವೇಷ. ರಂಗೇ ಯಥಾ ನಟವರು ಕೊಚಗಾಯಮಾನೋ. ಭಗವಂತ ಏನು ಅಂತಂದ್ರೆ ಎರಡೂ ಮಾಡ್ತಿದ್ದ. ಕೆಲವು ಸಲ ಹಾಡ್ತಿದ್ದ, ಕೆಲವು ಸಲ ವೇಣುಗಾನವನ್ನು ಮಾಡ್ತಿದ್ದ. ಜುಗಲ್ಬಂದಿ ಮಾಡ್ತಿರ್ತಾರೆ ಈಗಿನ ಕಾಲದಲ್ಲಿ. ಒಬ್ರು ಹಾಡ್ತಾರೆ, ಒಬ್ರು ಅದಕ್ಕೆ ವೇಣುಗಾನ ಮಾಡ್ತಿರ್ತಾರೆ. ಭಗವಂತ ತಾನೇ ಮಾಡ್ತಿದ್ದ. ಅವನು ತಾನೇ ಮಾಡುವುದಲ್ಲದೆ ಅವನ ಜೊತೆ ಇರತಕ್ಕಂಥ ಬಲರಾಮ, ಅವನು ಕೂಡ ಒಂದ್ಸಲ ಇವನು ಹಾಡಿದ್ರೆ ಅವನು ವೇಣುಗಾನ ಮಾಡೋದು, ಅವನು ವೇಣುಗಾನ ಮಾಡಿದ್ರೆ ಇವನು ಹಾಡೋದು. ಹೀಗೆ ಪರಸ್ಪರವಾಗಿ ಅವರು ತಮ್ಮ ವೇಣುಗಾನದ ಸುಧೆಯನ್ನ ಎಲ್ಲ ಕಡೆ ಹರಿಸ್ತಾ ಇದ್ರು ಅಂತ. ರಂಗೇ ಯಥಾ ನಟವರು ಕುಚಗಾಯಮಾನು. ರಂಗಸ್ಥಳದಲ್ಲಿ ನಟರು, ಇಬ್ರು ನಟರು ವಿಹಾರ ಮಾಡುವಂತೆ ಇಡೀ ಒಂದು ಎಲ್ಲ ಪಶುಪಾಲಕರ ಮಧ್ಯದಲ್ಲಿ, ಗೋಪುರ ಮಧ್ಯದಲ್ಲೇ ಭಗವಂತ ಮತ್ತು ಅವನ ಅಣ್ಣನಾದ ಬಲರಾಮ ಇಬ್ರು ಕೂಡ ವಿಹಾರ ಮಾಡ್ತಿದ್ರು ಅಂತ. ಏನ್ ಹೇಳಿದ್ರು? ಸರಿ. ಇನ್ನು ಗೋಪಿಯರಿಗೆ ವೇಣುವಿನ ಮೇಲೆ ತುಂಬಾ ಅಸೂಯೆ. ಯಾಕೆಂದ್ರೆ ಭಗವಂತನ ಅದರ ಸುಧೆಯನ್ನು ಅನುಭವಿಸಬೇಕು ಅಂತ ಆ ಗೋಪಿಯರು ತಮ್ಮ ಅಮೋಘವಾದ ತಪಸ್ಸನ್ನು ಮಾಡಿ ಈ ಒಂದು ವೃಂದಾವನದಲ್ಲಿ ಹುಟ್ಟು ಬಂದವರು. ಭಗವಂತ ಅದರ ಸುಧೆಯನ್ನು ನಮಗೆ ಕೊಡ್ತಾ ಇಲ್ಲ, ಭಗವಂತನ ಅದರ ಸುಧೆಯನ್ನ ವೇಣು ಅನುಭವಿಸ್ತಾ ಇದೆ ಅಂತ ಅವರಿಗೆ ದುಃಖ. ಹೀಗಾಗಿ ಅವರು ಅದನ್ನ ವೇಣು ಏನು ಪಾವನ, ಏನು ಪುಣ್ಯವನ್ನು ಮಾಡಿ ಇಲ್ಲಿ ಬಂದಿದೆ ಅಂತ ಅದನ್ನ ವರ್ಣನೆ ಮಾಡುತ್ತಾ ಇದ್ದಾರೆ. ಗೋಪ್ಯ ಕಿಮಾಚರದಯಂ ಕುಶಮಸ್ಮ ವೇಣು ದಾಮೋದರ ಅಧರ ಸುಧಾ ಸರಸಾಗ್ರಗೇಯಂ ಭುಂಕ್ತೆ ಸ್ವಯಂ ಯದವಶಿಷ್ಟ ರಸೋಘ ಮಾರ್ಗೆ ಹೃಷ್ಟತ್ವಚ ಅಶ್ವ ಮುಮುಚು ತರವಾ ಸದರ್ಭ. ಏನು ಭಾಗ್ಯ ಮಾಡಿ ಕೃಷ್ಣನ ಕರವ ಸೇರಿತೋ ಈ ಕೊಳಲು ಅಂತ ಅದನ್ನ ದಾಸರು ಕೂಡ ವರ್ಣನೆ ಮಾಡಿದ್ದಾರೆ. ಏನು ಹಿಂದಿನ ಜನ್ಮದಲ್ಲಿ ಆ ಒಂದು ವೇಣು ಅಂತಂದ್ರೆ, ವೇಣು ಅಂತ ಅನ್ನೋದು ನಮಗೆ ನೋಡಿದ್ರೆ ಈಗ ಕಾಣತಕ್ಕಂತಹ ವೇಣು ಅದು ನಿರ್ಜೀವವಾದ ವಸ್ತು. ಯಾಕೆ ಒಣಗಿದ ಮೇಲೆ ಅದನ್ನ ಇದು ಮಾಡಿ ಅದನ್ನ ಕೊಳಲನ್ನಾಗಿ ಮಾಡಿ ಉಪಯೋಗಿಸ್ತಾರೆ. ಆದ್ರೆ ಕೊಳಲಾಗಿ ಅದು ಆಗೋಕ್ಕಿಂತ ಮೊದಲು ಅದು ಒಂದು ಇದು ಬಿದಿರಿನ ಮರ. ಅದು ಬಿದಿರಿನ ಮರ ಅಂತಂದ್ರೆ ಅದರಲ್ಲೂ ಕೂಡ ಜೀವ ಇರ್ತಾನೊಬ್ಬ. ಹೀಗಾಗಿ ಹಿಂದಿನ ಜನ್ಮದಲ್ಲಿ ಅನೇಕ ರೀತಿಯಾದಂತಹ ಸುಕೃತವನ್ನು ಮಾಡಿ ಅದು ಈ ಒಂದು ಬಿದಿರಿನ ಜನ್ಮವನ್ನು ಪಡೆದು ಆ ಒಂದು ಯಾವುದೋ ಜೀವ ಬಿದಿರಿನ ರೂಪದಲ್ಲಿ ಹುಟ್ಟಿ ಆ ಒಂದು ಜನ್ಮವನ್ನು ಪಡೆದು ಕಡೆಗೆ ಭಗವಂತನ ಕೈಯನ್ನು ಸೇರತಕ್ಕಂತಹ ಭಾಗ್ಯವನ್ನು ಪಡೀತು.
ಬರೇ ಭಗವಂತನ ಕೈಯನ್ನು ಸೇರಿದ್ದಷ್ಟೇ ಅಲ್ಲದೆ ಆ ಭಗವಂತನ ಅಧರ ಸುಧೆಯನ್ನ ಪಾನ ಮಾಡ್ತಾ ಇದೆ. ಇದು ಯಾರಿಗೆ ಸಿಗ್ಲಿಕ್ಕೆ ಸಾಧ್ಯ? ಭಗವಂತನ ತುಟಿಯ ಸ್ಪರ್ಶ, ಭಗವಂತನ ದಿವ್ಯವಾದ ತುಟಿಯ ಸ್ಪರ್ಶ, ಅದನ್ನು ನಾವು ನೋಡ್ಲಿಕ್ಕೆ ಅಷ್ಟು ಮನೋಹರವಾಗಿದೆ. ಅಂತಹ ಭಗವಂತನ ದಿವ್ಯವಾದ ತುಟಿಯ ಸ್ಪರ್ಶ ಆಗಬೇಕು ಅಂತಂದ್ರೆ ಅದು ಎಷ್ಟು ಜನ್ಮದ ಸುಕೃತವನ್ನು ಮಾಡಿರಲಿಕ್ಕಿಲ್ಲ. ಆಮೇಲೆ ಅದರ ಸುಧೆಯ ಸ್ಪರ್ಶ ಮಾಡೋದಷ್ಟೇ ಅಲ್ಲದೆ ಭಗವಂತನ ತುಟಿಯಿಂದ ಹರಿದು ಬರತಕ್ಕಂಥ ರಸವನ್ನು ತಾನು ಕುಡಿತಾ ಇದೆ ಅಂತ. ಅದಕ್ಕೆ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅಲ್ಲಿ ಬಂದು ಸನ್ನಿಧಾನದಲ್ಲಿ ಕೊಳ್ಳನಲ್ಲಿ ಸನ್ನಿಹಿತಳಾಗಿ ಅದರ ಸುಧೆಯನ್ನು ಪಾನ ಮಾಡ್ತಿದ್ಲು ಎಂಬುದಾಗಿ ಶ್ರೀಮದಾಚಾರ್ಯರು ಕೂಡ ಅದನ್ನು ತೋರಿಸಿದ್ದಾರೆ. ಸುಮ್ಮನೆ ಗೋಪಿಯರು ವರ್ಣನೆ ಮಾಡುತ್ತಾ ಯಾವ ಜನ್ಮದ ಪುಣ್ಯದಿಂದ ಈ ಗೋಪಿ ಒಂದು ವೇಣುವಿಗೆ ಇಂಥ ಒಂದು ಸೌಭಾಗ್ಯ ಸಿಕ್ತು ಅಂತ ಎಂಬುದಾಗಿ ತಮ್ಮ ಮುಗ್ಧ ಭಾವದಿಂದ ಅದನ್ನು ಮಾಡತಕ್ಕಂಥ ವರ್ಣನೆ ಅದು. ಯಾಕೆಂದ್ರೆ ಪರಮಾತ್ಮನ ಈ ಒಂದು ದಿವ್ಯವಾದಂತಹ ಸಾನ್ನಿಧ್ಯ ಸಿಗಬೇಕು ಅಂತಂದ್ರೆ ಲಕ್ಷ್ಮೀದೇವಿಗೆ ಮಾತ್ರ ಸಿಗಬೇಕು. ಅದು ಬೇರೆ ಯಾರಿಗೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀದೇವಿಯ ವಿಶೇಷವಾದ ಸನ್ನಿಧಾನ ಇದ್ರೆ ಅದು ಸಿಗ್ಲಿಕ್ಕೆ ಸಾಧ್ಯ. ಹೀಗೆ ಅದು ಹೇಗೆ ಅಂತಂದ್ರೆ ಇನ್ನೂ ವರ್ಣನೆ ಮಾಡ್ತಾ ಕೊಳಲು ತಾನು ಅದರ ಸುಧೆಯನ್ನು ಕುಡಿತಾ ಇದೆ. ತಾನು ಕುಡಿಯೋದಲ್ಲದೆ ಅದರ ಕೆಲವು ಅಂಶಗಳು ವೇಣುವಿನ ಮೂಲಕ ಹೊರಗೆ ಹೋಗಿ ಬಿದ್ದು ಅಲ್ಲಿರತಕ್ಕಂತಹ ಒಂದು ಗಿಡಗಳ ಮೇಲೂ ಕೂಡ ಬೀಳ್ತಾ ಇದೆ. ಆ ಗಿಡಗಳ ಮೇಲೆ ಬಿದ್ದು ಅಲ್ಲಿರತಕ್ಕಂತಹ ದರ್ಭೆಗಳ ಮೇಲೆ ಬಿದ್ದರೆ ಆ ದರ್ಭೆಗಳಿಗೂ ಕೂಡ ರೋಮಾಂಚನ ಆಗ್ತಾ ಇದೆ ಅಂತ. ಅಲ್ಲಿರತಕ್ಕಂಥ ಗಿಡಗಳು ಮತ್ತು ಎಲ್ಲ ಸಸ್ಯಗಳು ಅವುಗಳ ಮೇಲೆ ಭಗವಂತ ವೇಣುಗಾನ ಮಾಡುತ್ತಾ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿರ್ತಾನೆ. ಅವನು ಒಂದೇ ಕಡೆ ಕುತ್ಕೊಂಡು ವೇಣುಗಾನ ಮಾಡೋದಲ್ಲ, ಸಂಚಾರ ಮಾಡ್ತಾ ವೇಣುಗಾನ ಮಾಡ್ತಾ ಇದ್ರೆ ಅಲ್ಲಿರತಕ್ಕಂತಹ ಒಂದು ವೇಣುವಿನ ಒಂದು ಅದರ ಸುಧೆ ವೇಣುವಿನಿಂದ ಹೊರಗೆ ಬಿದ್ದು ಆ ಕೆಲ ಗಿಡಗಳ ಮೇಲೂ ಕೂಡ ಬಿದ್ದು ಆ ಗಿಡಗಳಿಗೆ ರೋಮಾಂಚನ ಆಗಿ ಅವುಗಳು ಕೂಡ ಕುಣಿಯೋ ಥರ ಆಗ್ತಾ ಇದೆ ಅಂತಂದ್ರೆ ಭಗವಂತನ ಒಂದು ಅದರ ಸುಧೆಯ ಮಹತ್ವ ಏನಿರಬೇಡ. ಅಂತಹ ಒಂದು ಅದರ ಸುಧೆಯನ್ನ ಅನುಭವಿಸ್ತಾ ಇದೆ ಅಂತಂದ್ರೆ ಈ ವೇಣು ಏನು ಒಂದು ಭಾಗ್ಯವನ್ನು ಮಾಡಿರಬೇಡ ಎಂಬುದಾಗಿ ವೇಣುವಿನ ವರ್ಣನೆ ಮಾಡ್ತಾರೆ. ತದನಂತರದಲ್ಲಿ ವೃಂದಾವನದ ಮಹತ್ವ. ವೃಂದಾವನ ಭೂಮಿ ಎಂಥದ್ದು ಅಂತ. ವೃಂದಾವನಂ ಸಖಿಭುವೋ ವಿತನೋತಿ ಕೀರ್ತಿಂ ಯದ್ದೇವಕೀ ಸುತ ಪದಾಂಬುಜ ಲಬ್ಧಲಕ್ಷ್ಮಿ ಗೋವಿಂದ ವೇಣು ಮನುಮತ್ತ ಮಯೂರ ನೃತ್ಯಂ ಪ್ರೇಕ್ಷ್ಯ ಆದೃತಾನ್ಯ ಅನುಚರಿತಾನ್ಯ ಸಮಸ್ತ ತತ್ವಂ. ಆ ವೃಂದಾವನದ ಭೂಮಿ ಎಂಥ ಪವಿತ್ರವಾದ್ದು. ಇಡೀ ಭೂಮಂಡಲಕ್ಕೆ ಮುಕುಟಪ್ರಾಯವಾಗಿದೆ ವೃಂದಾವನ ಭೂಮಿ. ಭಗವಂತ ತನ್ನ ದಿವ್ಯವಾದ ವಿಹಾರವನ್ನು ಮಾಡಿ ಜನಗಳನ್ನ ಸಂಮೋಹನಗೊಳಿಸಿದ ವಿಶೇಷವಾದಂತಹ ಜಾಗ. ಹೀಗಾಗಿ ವೃಂದಾವನಂ ಸುಖಿಭವೋ ವಿತನೋತಿ ಕೀರ್ತಿ, ಇಡೀ ಭೂಮಿಗೆ ಕೀರ್ತಿಯನ್ನು ತಂದು ಕೊಡತಕ್ಕಂತಹ ಜಾಗ ವೃಂದಾವನ. ಅಲ್ಲಿ ಭಗವಂತ ವೇಣುಗಾನವನ್ನು ಮಾಡುತ್ತಿದ್ರೆ ಆ ವೇಣುಗಾನವನ್ನು ಅನುಸರಿಸಿ ಎಲ್ಲ ಮೃಗಗಳಿಗೂ ಕೂಡ ಭಗವಂತನ ಅನುಸರಣೆ ಮಾಡ್ತಾ ಇವೆ. ಬರೇ ಮನುಷ್ಯರಷ್ಟೇ ಅಲ್ಲದೆ ಅಲ್ಲಿರತಕ್ಕಂತಹ ಪಕ್ಷಿಗಳು, ಅಲ್ಲಿರತಕ್ಕಂತಹ ಪ್ರಾಣಿಗಳು, ಅಲ್ಲಿರತಕ್ಕಂತಹ ಗಿಡಗಳು ಎಲ್ಲವೂ ಕೂಡ ಭಗವಂತನನ್ನ ಅನುಸರಣೆ ಮಾಡಿ ಆ ಒಂದು ಭಗವಂತನ ವೇಣುಗಾನದಲ್ಲಿ ಸ್ತಬ್ಧವಾಗಿ ನಿಂತುಕೊಂಡಿವೆ. ಆಮೇಲೆ ಮತ್ತ ಮಯೂರ ನೃತ್ಯ, ಆ ಭಗವಂತನ ವೇಣುಗಾನವನ್ನು ಕೇಳಿ ನವಿಲುಗಳು ತುಂಬಾ ಸಂತೋಷದಿಂದ ಹಾರಾಡ್ತಾ ಇವೆ. ಭಗವಂತನ ವೇಣುಗಾನಕ್ಕೆ ಸರಿಯಾಗಿ ಅವುಗಳು ನೃತ್ಯವನ್ನು ಮಾಡ್ತಾ ಇವೆ. ಅಂತಹ ಒಂದು ವಿಶೇಷವಾದಂತಹ ಸನ್ನಿಧಾನ, ಭಗವಂತನ ಸನ್ನಿಧಾನ ಈ ಒಂದು ವೃಂದಾವನದಲ್ಲಿದೆ. ಆದ್ದರಿಂದಾಗಿ ಆ ವೃಂದಾವನದ ಮಹತ್ವವನ್ನು ನಾವು ಎಷ್ಟು ಹೇಳಲಿಕ್ಕೆ ಸಾಧ್ಯ? ಆ ವೃಂದಾವನದಲ್ಲಿ ನಾವು ಹುಟ್ಟಿದೀವಿ, ನಾವು ಇದ್ದೀವಿ ಅಂತಂದ್ರೆ ನಮ್ಮ ಭಾಗ್ಯವನ್ನು ನಾವು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಅಂತ ಗೋಪಿಯರು ಅದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಈ ನವಿಲುಗಳ ಸ್ಥಿತಿ ಹೀಗಾದ್ರೆ ವೃಂದಾವನದಲ್ಲಿ ಇರತಕ್ಕಂತಹ ಜಿಂಕೆಗಳ ಸ್ಥಿತಿ ಏನಿರಬಾರ್ದು ಅಂತ. ಜಿಂಕೆಗಳು ಅಂತಂದ್ರೆ ಅದೊಂದು ಮೂಢ ಪ್ರಾಣಿ. ಅದು ಮನುಷ್ಯರಿಗೆ ಇರತಕ್ಕಂತಹ ಅವರಿಗೆ ಯಾವ ಜ್ಞಾನವೂ ಕೂಡ ಇಲ್ಲ. ಪ್ರಾಣಿಗಳಲ್ಲಿ ಅವರಿಗೆ ಈ ಒಂದು ಕರ್ತವ್ಯ ಅಕರ್ತವ್ಯ ಜ್ಞಾನ ಇಲ್ಲ. ಆಹಾರ ನಿದ್ರಾ
ಎಷ್ಟಾಗಬೇಕೋ ಅಷ್ಟು ಮಾಡಿಕೊಂಡು ತಮ್ಮಷ್ಟು ತಾವಿದ್ದು ಜೀವನವನ್ನು ಸವಿಸ್ತಕ್ಕಂತಹ ಒಂದು ಪ್ರಾಣಿಗಳು ಜಿಂಕೆಗಳು. ಎಲ್ಲ ಪ್ರಾಣಿಗಳು ಕೂಡ ಹಾಗೆ. ಅದರಲ್ಲಿ ಜಿಂಕೆಗಳ ಒಂದು ವಿಶೇಷವಾದಂತಹ ಒಂದು ಜೀವನ ಜಿಂಕೆಗಳಿಗೆ. ಯಾಕೆ ಅಂತಂದ್ರೆ ಇದು ಸಪ್ತವ್ಯಾಧ ದಶಾರಣೇಶು ಮೃಗಾ ಕಾಲಿಂಜರೆಗಿರುವಂತ, ಉಳಿದ ಎಲ್ಲ ಪ್ರಾಣಿಗಳಿಗಿಂತ ಜಿಂಕೆ ಜನ್ಮ ತುಂಬಾ ಶ್ರೇಷ್ಠ ಅಂತ. ಆ ಜಿಂಕೆ ಯಾವ ಭೂಮಿಯಲ್ಲಿರುತ್ತೋ ಆ ಭೂಮಿ ತುಂಬಾ ಪವಿತ್ರ ಅಂತ ವರ್ಣನೆ ಮಾಡ್ತಾರೆ ಶಾಸ್ತ್ರದಲ್ಲಿ. ಕೃಷ್ಣ ಸಾರಸ್ತು ಚರತಿ ಮೃಗೋ ಯತ್ರ ಸ್ವಭಾವತಃ ಸಜ್ಞೆಯೋ ಯಜ್ಞಿಯೋ ದೇಶ ಮ್ಲೇಚ್ಛ ದೇಶ ಸ್ವತಃ ಪರಂ. ಕೃಷ್ಣ ಮೃಗ ಎಲ್ಲಿ ಭೂಮಿಯಲ್ಲಿ ಯಾವ ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಸಂಚಾರ ಮಾಡುತ್ತೋ ಆ ಭೂಮಿ ಅದು ಯಜ್ಞಾರ್ಹವಾದ ದೇಶ. ಅದನ್ನು ಬಿಟ್ಟು ಬೇರೆ ದೇಶಗಳು ಮ್ಲೇಚ್ಛ ದೇಶ, ಅಲ್ಲಿ ದ್ವಿಜರು ಅಲ್ಲಿ ಇರಬಾರದು. ಯಜ್ಞ ಮಾಡಲಿಕ್ಕೆ ಯಜ್ಞಾದಿಗಳಿಗೆ ವಿಶೇಷವಾದಂತಹ ಫಲ ಸಿಗೋದು ಈ ಕೃಷ್ಣ ಮೃಗ ಇರತಕ್ಕಂಥ ಭೂಮಿಯಲ್ಲಿ. ಯಾಕೆ ಗೋವು ಇರತಕ್ಕಂಥ ಭೂಮಿಯಲ್ಲಿ ಅಂತ ಹೇಳ್ಬೋದಿತ್ತು, ಅಥವಾ ಈ ಹುಲಿ ಸಿಂಹ ಇರತಕ್ಕಂಥ ಭೂಮಿ ಅಂತ ಹೇಳ್ಬೋದು. ಹುಲಿ ಸಿಂಹ ಎಲ್ಲ ಕಡೆ ಇದೆ, ಆದ್ರೆ ಕೃಷ್ಣ ಮೃಗ ಇರೋದು ಅದು ಭಾರತದ ಈ ಒಂದು ಉಪಖಂಡದಲ್ಲಿ ಮಾತ್ರ ಕೃಷ್ಣ ಮೃಗ ಇರತಕ್ಕಂಥ ಭೂಮಿ. ಇದು ಮನುಸ್ಮೃತಿನ ವಚನವನ್ನು ಉದಾಹರಣೆ ಮಾಡ್ತಾ ಇದ್ದೇನೆ. ಅದರಿಂದನೇ ಈ ಭಾರತ ಭೂಮಿ ತುಂಬಾ ಪವಿತ್ರವಾದಂತಹ ಭೂಮಿ. ಕೃಷ್ಣ ಮೃಗ ಎಲ್ಲಿ ಸಂಚಾರ ಮಾಡುತ್ತೋ ಆ ಸಂಚಾರ, ಅದು ಯಾಕೆ ಅಲ್ಲಿ ಸಂಚಾರ ಮಾಡುತ್ತೆ ಅಂತಂದ್ರೆ ಅದಕ್ಕೊಂದು ಪುಣ್ಯ ವಿಶೇಷ ಇರೋದ್ರಿಂದನೇ ಅಲ್ಲಿ ಸಂಚಾರ ಮಾಡುತ್ತೆ. ಹೀಗಾಗಿ ನಿಮಗೆ ಸುಮ್ಮನೆ ಜಿಯೋಗ್ರಫಿಕಲ್ ಬೌಂಡ್ರಿ ಅದು, ಇಷ್ಟು ತನಕ ಎಷ್ಟು ಸಂಚಾರ ಮಾಡುತ್ತೋ ಅದು ಪವಿತ್ರವಾದ ಭೂಮಿ. ಅದನ್ನ ಬಿಟ್ಟು ಉಳಿದಿದ್ದೆಲ್ಲ ಮ್ಲೇಚ್ಛ ದೇಶ, ಅಲ್ಲಿ ಇರಬಾರದು ಅಂತ ಶಾಸ್ತ್ರದ ವಿಧಾನ. ಹೀಗಾಗಿ ಆ ಕೃಷ್ಣ ಮೃಗ ಅಂತ ಅನ್ನೋದು ಯದ್ಯಪಿ ಅದಕ್ಕೆ ಯಾವ ಜ್ಞಾನವೂ ಕೂಡ ಇಲ್ಲ, ಏನು ಮೂಢ ಜನ್ಮವೇ ಅದು. ಧನ್ಯಾ ಸುಮೂಢಮತಯೋಪಿ ಹರಿಣ್ಯೇತ, ಸುಮೂಢಮತಯ ಅಂತ ಏನ್ ಜ್ಞಾನನೂ ಕೂಡ ಇಲ್ಲ. ಮನುಷ್ಯರಿಗೆ ಜ್ಞಾನ ಇರುತ್ತೆ, ಗೋವುಗಳನ್ನು ಪೂಜೆ ಮಾಡ್ತೀವಿ, ಹರಿಣ್ಯಗಳಿಗೆ ಯಾರು ಕೂಡ ಪೂಜೆ ಮಾಡಲ್ಲ, ಜಿಂಕೆಗಳಿಗೆ ಹೋಗಿ ಯಾರು ಕೂಡ ಪೂಜೆ ಮಾಡಲ್ಲ. ಸುಮೂಢಮತಯ. ಆದರೂ ಕೂಡ ಅಂತಹ ಜಿಂಕೆಗಳು ಭಗವಂತನ ಒಂದು ದಿವ್ಯವಾದಂತಹ ವೇಣುಗಾನವನ್ನು ಕೇಳಿ ತುಂಬಾ ಪ್ರೀತಿಯಿಂದ ಕೃಷ್ಣನನ್ನೇ ನೋಡ್ತಾ ನಿಂತ್ಕೊಂಡು ಬಿಡುತ್ತಂತೆ ಎಲ್ಲ ಜಿಂಕೆಗಳೆಲ್ಲ. ಸುತ್ತಮುತ್ತ ಇರತಕ್ಕಂಥ ಎಲ್ಲ ಜಿಂಕೆಗಳು ಭಗವಂತನ ದಿವ್ಯವಾದ ವೇಣುಗಾನವನ್ನು ಕೇಳಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕೃಷ್ಣನ ಪೂಜೆಯನ್ನು ಮಾಡ್ಲಿಕ್ಕೆ ಸಾಧ್ಯವೇ? ಜಿಂಕೆಗಳು ಬಂದು ಮನುಷ್ಯರ ಕೈ ಇದೆ, ಭಗವಂತನಿಗೆ ಪತ್ರವನ್ನು ಸಮರ್ಪಣೆ ಮಾಡಬಹುದು, ಪುಷ್ಪವನ್ನು ಸಮರ್ಪಣೆ ಮಾಡಬಹುದು, ಏನೋ ಒಂದು ರೀತಿಯಾದ ಸೇವೆಯನ್ನು ಮಾಡಬಹುದು. ಜಿಂಕೆಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ? ಜಿಂಕೆಗಳು ಸುಮ್ಮನೆ ತಮ್ಮ ಪ್ರೀತಿಯಿಂದ ನೋಡುವುದನ್ನೇ ಸೇವೆ ಅಂತ ಅನ್ಕೊಂಡು ತಮ್ಮ ಮೇಯೋದನ್ನು ನಿಲ್ಲಿಸಿ ಒಂದು ಏನು ಹುಲ್ಲು ಮೇಯೋದನ್ನು ನಿಲ್ಲಿಸಿ ಭಗವಂತನನ್ನು ನೋಡೋದೇ ಒಂದು ತಮ್ಮ ಸೇವೆ ಅಂತ ಅನ್ಕೊಂಡು ಪೂಜಾಂ ದಧು ವಿರಚಿತಾಂ ಪ್ರಣಯಾವಲೋಕೈ. ಪ್ರಣಯಾವಲೋಕ ಅಂತಂದ್ರೆ ಸ್ನೇಹ ಅಂತಾಗ್ಲಿ ಭಕ್ತಿ ಅಂತ ಆಗ್ಲಿ ಅಲ್ಲ, ಪ್ರಣಯ ಅಂತ ಭಗವಂತ ನೋಡಿ ಅವರಿಗೂ ಅಷ್ಟು ಒಂದು ಪ್ರೀತಿ ಉಕ್ತಾ ಇದೆ. ಅಂತಹ ಒಂದು ಉಕ್ಕೋದ್ರಿಂದಾಗಿ ಆ ಜಿಂಕೆಗಳು ಭಗವಂತನನ್ನ ನೋಡ್ಲಿಕ್ಕೆ ನಿಂತ್ಕೊಂಡು ಬಿಡುತ್ತಂತ. ಅದು ಆಪೀಯ ವೇಣು ರಚನಂಚ ಸಕೃಷ್ಣ ಸಾರಾಹ. ಬರೇ ಹೆಣ್ಣು ಜಿಂಕೆಗಳಲ್ಲ, ಕೃಷ್ಣ ಮೃಗಗಳು ಕೂಡ, ಗಂಡು ಮೃಗಗಳು ಕೂಡ ತಮ್ಮ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಭಗವಂತನ ಒಂದು ವಿಚಿತ್ರವಾದಂತಹ ಈ ವೇಣುಗಾನವನ್ನು ನೋಡಿ ಮೋಹಗೊಂಡು ಸ್ತಬ್ಧವಾಗಿ ನಿಂತುಕೊಂಡಿದ್ವು ಅಂತ ವರ್ಣನೆ ಬರ್ತಾ ಇದೆ. ಇದು ಜಿಂಕೆಗಳ ಸ್ಥಿತಿ. ಆಕಾಶದಲ್ಲಿ ಏನಾಗ್ತಾ ಇದೆ ಅಂತ ಅನ್ನೋದನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣಂ ನಿರೀಕ್ಷ ವನಿತೋತ್ಸವ ಸಾರರೂಪಂ ಶ್ರುತ್ವಾಚ ತತ್ಪುಣಿತ ವೇಣು ವಿಚಿತ್ರ ಗೀತಂ ದೇವ್ಯೋ ವಿಮಾನಗತಯ ಸ್ಮರಣುನ್ನ ಸಾರಾಹ ಭರ್ಷ್ಯತ್ ಕಪೂನ ಪ್ರಸೂನ ಕಪರಾಹ ಮುಮುಹುರ್ ನಿವೀನ್ಯ. ಮನುಷ್ಯರಿಗೆ ಈ ಸ್ಥಿತಿ ಆದರೆ ಇನ್ನು ಆ ಭಗವಂತನ ಒಂದು ವೇಣುಗಾನವನ್ನು ಆಸ್ವಾದನೆ ಮಾಡುವ ಶಕ್ತಿ ಮನುಷ್ಯರಿಗಿಂತ ಜಾಸ್ತಿ ದೇವತೆಗಳಿಗಿರುತ್ತೆ. ಒಂದೇ ಒಂದು ಹಾಡನ್ನ ಹಾಡಿದರೆ ಹಾಡನ್ನ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆನೂ ಕೂಡ ಮನುಷ್ಯರಿಗೆ ಬೇರೆ ಬೇರೆ ರೀತಿ ಇರುತ್ತೆ. ಯಾವ ಸಂಗೀತ ಶಾಸ್ತ್ರದ ಪ್ರವೇಶ ಇಲ್ಲದೆ ಇರತಕ್ಕಂಥ ಜನಗಳಿಗೆ ಸರಿ ಏನೋ ಹಾಡ್ತಾ ಇದ್ದಾರೆ ಅಂತ ಒಂದು ಸಾಮಾನ್ಯವಾಗಿ ಅದು ರುಚಿಕರವಾಗಿ ಕಾಣಿಸಿದರೆ, ವಿಶೇಷವಾಗಿ ಸಂಗೀತ ಶಾಸ್ತ್ರದಲ್ಲಿ ಪ್ರವೇಶ ಇದ್ದವರಿಗೆ ಎಂಥ ಷಡ್ಜ, ದೈವತ, ನಿಷಾದ, ಋಷಭ ಎಲ್ಲ ಎಷ್ಟು ಚೆನ್ನಾಗಿ ಸ್ವರಗಳನ್ನು ನುಡಿಸ್ತಾ ಇದ್ದಾನೆ ಅಂತ ಒಂದು ವಿಶೇಷವಾದ ಸಂತೋಷ ಆಗತಕ್ಕಂಥದ್ದು. ಮನುಷ್ಯರಿಗೆ ಇಷ್ಟು ಜ್ಞಾನ ಆಗ್ತಿದ್ದಾಗ ಭಗವಂತನ ದಿವ್ಯವಾದ ವೇಣುಗಾನ ಅಂತಂದ್ರೆ ಭಗವಂತ ಸುಮ್ಮನೆ ಏನೋ ಕಾಡಿನಲ್ಲಿ ಕೂತ್ಕೊಂಡು ಗೊಲ್ಲರ ತರ ಏನೋ ಒಂದು ಕೊಯ್ 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 ಅಂತ ನುಡಿಸ್ತಾ ಇರಲಿಲ್ಲ. ಅವನಿಗೆ ನೂರಾರು ರಾಗಗಳು, ದೇವತೆಗಳಿಗೆ ಮೋಹಕವಾದಂತಹ ಒಂದು ಪರಮಾತ್ಮ ದಿವ್ಯವಾದ ರಾಗಗಳು. ಆ ರಾಗಗಳು ಯಾವುದಂತ ಇಲ್ಲಿ ವರ್ಣನೆ ಮಾಡಿಲ್ಲ ಭಾಗವತದಲ್ಲಿ. ಆದರೆ
ಅದು ಭಗವಂತನ ಸಂಗೀತ ಶಾಸ್ತ್ರಕ್ಕೆ ಪ್ರವರ್ತಕನಾದಂಥ ಭಗವಂತ ಅವನು ಮೋಹಕವಾದ ದಿವ್ಯವಾದ ನಾನಾ ರಾಗಗಳನ್ನು ನುಡಿಸ್ತಾ ಇದ್ದ ಅಂತ ಅನ್ನೋದು ಸ್ವತಃ ವೇದ್ಯ. ಹೀಗಾಗಿ ಆ ರಾಗ ಮತ್ತು ಅವುಗಳ ಇನ್ನೂ ಒಂದು ಸ್ವಾರಸ್ಯವನ್ನ ದೇವತಾ ಸ್ತ್ರೀಯರು ವಿಶೇಷವಾಗಿ ಅನುಭವಿಸಿ ತಲ್ಲೀನರಾಗಿ ಅವ್ರು ಕುತ್ಕೊಂಡು ಬಿಡ್ತಿದ್ರು ಆಕಾಶದಲ್ಲಿ. ಎಷ್ಟು ತಲ್ಲೀನರಾಗಿ ಕುತ್ಕೊಳ್ತಿದ್ರು ಅಂತಂದ್ರೆ ಅಲ್ಲಿ ಅವರದು ತಲೆ ಮೇಲೆ ನೋಡ್ಕೊಂಡಿರ್ತಕ್ಕಂತಹ ಹೂಗಳೆಲ್ಲ ಕೆಳಗೆ ಬೀಳ್ಲಿಕ್ಕೆ ಶುರುವಾಯ್ತಂತ. ಭೃಶ್ಯತ್ ಪ್ರಸೂನ ಕಬರಾಹ, ಏನು ಅವರ ತಲೆಗಳು ಅವರು ಮೋಹಗೊಂಡು ತಾವೇನ್ ಮಾಡ್ತಾ ಇದ್ವಿ ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಅವರು ತಮ್ಮ ಎಲ್ಲ ಬಟ್ಟೆಗಳೆಲ್ಲ ಬಿಚ್ತಾ ಇದ್ರು ಕೂಡ ಗೊತ್ತಿರಲಿಲ್ಲ, ತಲೆಯಿಂದ ಹೂ ಬೀಳ್ತಾ ಇದ್ರು ಕೂಡ ಗೊತ್ತಿರಲಿಲ್ಲ. ಅಷ್ಟು ಮಂತ್ರಮುಗ್ಧರಾಗಿ ಕುತ್ಕೊಂಡು ಆಕಾಶದಲ್ಲಿ ಕುತ್ಕೊಂಡು ದೇವತಾ ಸ್ತ್ರೀಯರು ಕೇಳ್ತಿದ್ರು ಅಂತ. ಕೃಷ್ಣನ ಅಂತಹ ಒಂದು ಮನಮೋಹಕವಾದ ರೂಪವೇ ಅಂತಹದ್ದು. ಕೃಷ್ಣನನ್ನು ನೋಡ್ತಾ ಇದ್ದಾರೆ, ಮೇಲಿಂದ ನೋಡ್ತಾ ಇದ್ದಾರೆ, ಕೃಷ್ಣನ ಒಂದು ವೇಣುಗಾನವನ್ನು ಕೇಳ್ತಾ ಇದ್ದಾರೆ. ಹೀಗೆ ಅವರಿಗೆಲ್ಲರಿಗೂ ಕೂಡ ಮೋಹ ಬಂತು ಅಂತ ಈ ದೇವತಾಸ್ತ್ರೀಯರ ವರ್ಣನೆ ಮಾಡಿ, ಆಮೇಲೆ ಇಲ್ಲಿ ಗೋವುಗಳೇನು ಮಾಡ್ತಿದ್ದು ಅಂತ, ಗೋವುಗಳೆಲ್ಲವೂ ಮೇವು ಮರೆತು ನಿಂತುಕೊಂಡು ಅಂತ ದಾಸರ ವರ್ಣನೆಯೂ ಕೂಡ ಬಂದಿದೆ. ಅದೇ ರೀತಿಯಾಗಿ ಗಾವಶ್ಚ ಕೃಷ್ಣಮುಖ ನಿರ್ಗತ ವೇಣುಗೀತಂ ಪೀಯೂಷ ಮುತ್ತಭಿತ ಕರ್ಣಪುಟೈ ಪಿಬಂತ್ಯ. ಭಗವಂತನ ವೇಣುಗಾನಾಮೃತವನ್ನ ಕುಡಿತಾ ಇದ್ದು ಎಲ್ಲ ಗೋವುಗಳು ಕೂಡ ಕುಡಿಲಿಕ್ಕೆ ಶುರು ಮಾಡಿದವು. ಅಮೃತವನ್ನು ಕುಡಿಯೋದು ಹೇಗೆ ಅಂತಂದ್ರೆ ತಮ್ಮ ಕಿವಿಗಳನ್ನ ಮೇಲೆತ್ತಿ, ಏನು ನಮಗೆ ಕಣ್ಣು ಮೇಲೆತ್ತಿ ನೋಡು ಅಂತ ಹೇಳ್ತೀವಲ್ಲ, ಕಣ್ಣೆತ್ತಿ ನೋಡು ಸರಿಯಾಗಿ ಅಂತ, ಕಣ್ಣನ್ನು ಸರಿಯಾಗಿ ಪೂರ್ತಿ ತೆಗೆದು ನೋಡು ಅಂತ ಹೇಳುವಂತೆ, ಏನು ನಮ್ಮ ಕಿವಿಗಳನ್ನ ಮೇಲೆ ಎತ್ತಲಿಕ್ಕೆ ಬರಲ್ಲ, ನಮ್ಮ ಕಿವಿಗಳು ಇಷ್ಟ ಇರುತ್ತೆ ಯಾವಾಗಲೂ. ಆದರೆ ಗೋವುಗಳು, ಪಶುಗಳು, ಪ್ರಾಣಿಗಳಿಗೆ ವಿಶೇಷ ಸಂತೋಷ ಆದರೆ ಅವುಗಳು ಕಿವಿಯನ್ನು ಮೇಲೆತ್ತಿ, ಇನ್ನು ಕಿವಿಗಳನ್ನ ಆಡಿಸೋ ಶಕ್ತಿನೂ ಇದೆ ಅವುಗಳಿಗೆ. ಇನ್ನೂ ವಿಶೇಷ ಆಸಕ್ತಿ ಬಂದಾಗ ಉತ್ತಭಿತ ಕರ್ಣಪುಟೈ ಪಿಬಂತ್ಯ, ಭಗವಂತನ ವೇಣುಗಾನಾಮೃತವನ್ನ ತಮ್ಮ ಮೇಲೆತ್ತಿದ ಕಿವಿಗಳಿಂದ ಕೇಳ್ತಾ ಇದ್ವು. ಆಮೇಲೆ ಗೋವುಗಳು ತಮ್ಮ ಮೇವು ಮರೆತವು ಗೋವುಗಳೆಲ್ಲ ಅಂತ, ಮೇವು ತಿನ್ನೋದನ್ನೇ ಗೋವುಗಳೆಲ್ಲ ಮರೆತು ಬಿಟ್ವು ಅಂತ ಗೋವುಗಳೆಲ್ಲ ವರ್ಣನೆ. ಆದರೆ ಶಾವಾಹ ಸ್ಮೃತ ಸ್ತನ ಪಯಃ ಕವಲಾ ಸ್ಮೃತಸ್ಥು, ಕರುಗಳು ಹಸುಗಳ ಹಾಲನ್ನ ಕುಡಿತಾ ಇದ್ವು. ಹಾಲನ್ನ ಅರ್ಧ ಕುಡಿದೇವೆ, ಆ ಪಯಃ ಕಣಗಳು, ಹಾಲಿನ ಕಣಗಳಿನ್ನೂ ಬಾಯಲ್ಲಿವೆ. ಆದ್ರೆ ಅಷ್ಟರೊಳಗೆ ಭಗವಂತನ ವೇಣುಗಾನ ಆರಂಭ ಆಯಿತು. ಅವು ಮೈ ಮರೆತು ಆ ಒಳಗೆ, ಬಾಯಿ ಒಳಗೆ ಏನು ಕಣಗಳು ಬಿದ್ದಿದೆ ಅವನ್ನ ಪೂರ ಒಳಗಡೆ ಹಾಕೊಳ್ಳಿಕ್ಕೂ ಅವುಗಳಿಗೆ ಆಗ್ತಾ ಇಲ್ಲ. ಆ ಬಾಯಲ್ಲಿರೋ ಕಣಗಳು ಹಾಗೇ ಇವೆ. ಹಾಗೇ ನಿಂತುಕೊಂಡು ಭಗವಂತನ ವೇಣುಗಾನವನ್ನ ಈ ಎಲ್ಲ ಕರುಗಳು ಕೂಡ ಕೇಳಲಿಕ್ಕೆ ಶುರು ಮಾಡಿದವು ಅಂತ. ಅಷ್ಟು ಭಗವಂತನ ದಿವ್ಯವಾದಂತಹ ವೇಣುಗಾನ, ಭಗವಂತನ ರಾಗ, ಭಗವಂತನ ದಿವ್ಯವಾದಂತಹ ರೂಪ, ದಿವ್ಯವಾದ ವೇಷ, ಹೀಗೆ ಭಗವಂತನ ಒಂದು ವರ್ಣನೆಯನ್ನು ನಾವು ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಅಂತ ಅವರು ವರ್ಣನೆ ಮಾಡೋದನ್ನ ಕೇಳಿ ನಮಗೆ ಹೀಗೆ ಆಗ್ತಾ ಇದೆ ಅಂತಂದ್ರೆ, ಸಾಕ್ಷಾತ್ತಾಗಿ ಭಗವಂತನ ನೋಡಿದವರಿಗೆ ಏನು ಅನಿಸಿರಲಿಕ್ಕಿಲ್ಲ. ಅದು ಭಗವಂತನ ಒಂದು ಮೋಹಕ ಶಕ್ತಿ, ಭಗವಂತನ ಸೌಂದರ್ಯ. ಅದಕ್ಕೆ ಸೌಂದರ್ಯ ಸಾರ ಕೃಷ್ಣನಿಗೆ ಹೇಳ್ತಕ್ಕಂಥದ್ದು ಸೌಂದರ್ಯ ಸಾರ. ಅವನು ಇಡೀ ಜಗತ್ತಿನ ಸೌಂದರ್ಯ ಬಂದು ಭಗವಂತನಲ್ಲಿ ನಿಂತ್ಕೊಂಡು ಬಿಟ್ಟಿದೆ. ಇಡೀ ಜಗತ್ತಿನ ಸೌಂದರ್ಯ ಅಂತಂದ್ರೆ ಎಲ್ಲ ಸೌಂದರ್ಯವನ್ನು ಭಗವಂತ ತಗೊಳ್ಳೋ ಅವಶ್ಯಕತೆ ಇಲ್ಲ, ಭಗವಂತನ ಎಲ್ರಿಗೂ ಕೂಡ ಸೌಂದರ್ಯವನ್ನು ಕೊಡುವವನು. ಹೀಗಾಗಿ ಆ ಒಂದು ಸೌಂದರ್ಯದ ಪ್ರತಿರೂಪ ಕೃಷ್ಣ. ಹೀಗಾಗಿ ಕೃಷ್ಣ ಆದ್ರಿಂದನೇ ಕೃಷ್ಣ ಅವನು ಎಲ್ಲರನ್ನೂ ಕೂಡ ಆಕರ್ಷಣೆ ಮಾಡ್ತಾನೆ. ಕರ್ಷತೀತಿ ಕೃಷ್ಣ, ಅಂತಹ ದಿವ್ಯವಾದಂತಹ ಭಗವಂತನ ರೂಪ. ತದನಂತರದಲ್ಲಿ ಅಲ್ಲಿರತಕ್ಕಂಥ ಹಕ್ಕಿಗಳ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ವೃಂದಾವನದಲ್ಲಿ ಏನು ಹಕ್ಕಿಗಳು ಏನು ಮಾಡ್ತಿತ್ತು ಅಂತಂದ್ರೆ, ಹಸುಗಳೆಲ್ಲ ಹಾಲು ಕುಡಿತಾ ಹಾಗೆ ನಿಂತ್ಕೊಂಡಂತೆ ಹಕ್ಕಿಗಳೆಲ್ಲ ಹಾರೋದನ್ನು ನಿಲ್ಲಿಸಿದು ಕೆಳಗೆ ಬಿದ್ದು ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಒಂದೊಂದು ಆ ಗಿಡಗಳಲ್ಲಿ ಕುತ್ಕೊಂಡು ಸ್ತಬ್ಧವಾಗಿ ಕುತ್ಕೊಂಡು ಅವುಗಳು ಕೂಡ ಭಗವಂತನ ವೇಣುಗಾನವನ್ನ ಕೇಳಲಿಕ್ಕೆ ಶುರು ಮಾಡಿದವು. ಇವೆಲ್ಲ ಹಕ್ಕಿಗಳಲ್ಲ ಇವೆಲ್ಲ ಅಲ್ಲ, ಇವು ಹಕ್ಕಿಗಳಲ್ಲ. ಪ್ರಾಯೋ ಬತಾಂಬ ಮುನಯ ವಿಹಗಾವನೆಯಸ್ಮಿನ್, ಇವರೆಲ್ಲ ಮುನಿಗಳು ಅಂತ ಗೋಪಿಯರು ಏನು ಹೇಳ್ತಾ ಇದ್ದಾರೆ. ಇವರೆಲ್ಲ ಸಾಮಾನ್ಯ ಹಕ್ಕಿಗಳಲ್ಲ. ಸಾಮಾನ್ಯ ಹಕ್ಕಿಗಳಾಗಿದ್ರೆ ಇವಳಿಗೇನು ತಮ್ಮಷ್ಟು ತಾವು ಆಹಾರ ಹುಡ್ಕೊಂಡು ಕಷ್ಟಪಟ್ಟು ಏನೋ ಮಾಡ್ತಿದ್ವು. ಆದ್ರೆ ಭಗವಂತನ ಹಕ್ಕಿ ಜನ್ಮ ತುಂಬಾ ನಿಕೃಷ್ಟವಾದ ಜನ್ಮ.
ಆದರೆ ಇಲ್ಲಿ ಇರತಕ್ಕಂಥ ಹಕ್ಕಿಗಳು ಸಾಮಾನ್ಯ ಹಕ್ಕಿಗಳಲ್ಲ. ಹೇಗೆ ವೆಂಕಟಾಚಲ ಪರ್ವತದಲ್ಲಿ ಎಲ್ಲ ವೃಕ್ಷಗಳು ಕೂಡ, ಎಲ್ಲ ಅಲ್ಲಿರತಕ್ಕಂಥ ಪಶು ಪ್ರಾಣಿಗಳೆಲ್ಲವೂ ಕೂಡ ನಾನಾ ರೀತಿಯ ದೇವತೆಗಳು ಬಂದು ಅಲ್ಲಿ ವಾಸ ಮಾಡ್ತಾರೆ ಅಂತ ಹೇಳುವಂತೆ, ಪ್ರಾಯೋ ಬತಾಂಬ ಮುನಯ ವಿಹಗ ವನೇಸ್ಮಿನ್ ಕೃಷ್ಣೇ ಕ್ಷಣ. ಆ ಹಕ್ಕಿಗಳು ಕೂಡ ನಿರಂತರವಾಗಿ ಭಗವಂತನನ್ನೇ ನೋಡ್ತಾ ಇವೆ. ಏನು ಹಕ್ಕಿಗಳು ಒಂದ್ ಕಡೆ ಕುತ್ಕೊಳ್ಳೋದೇ ಅಪರೂಪ, ಒಂದ್ ಕಡೆ ನೋಡೋದೇ ಅಪರೂಪ. ನಾವು ಕಾಗೆಗಳನ್ನು ನೋಡ್ತಿದ್ರೆ ಗೊತ್ತಾಗತ್ತೆ, ಒಂದ್ಸಲ ಆ ಕಡೆ ನೋಡುತ್ತೆ, ಇನ್ನೊಂದ್ಸಲ ಈ ಕಡೆ ನೋಡುತ್ತೆ, ಎಲ್ಲಿ ಆಹಾರ ಇದೆ ಅಂತ ಅನ್ನೋದನ್ನ ಹುಡುಕೋದಕ್ಕೆ ಅದರ ಒಂದು ತತ್ಪರತೆ. ಅಂಥದ್ರಲ್ಲಿ ಆ ಎಲ್ಲ ಹಕ್ಕಿಗಳು ಶುಕ, ಸಾರಸ, ಕ್ರೌಂಚ ಮತ್ತು ಉಳಿದ ಎಲ್ಲ ಕಾಗೆ ಎಲ್ಲ ಇದ್ದೇ ಇರುತ್ತೆ. ಅವುಗಳು ಕೂಡ ಭಗವಂತನನ್ನು ನಿರಂತರವಾಗಿ ನೋಡ್ತಾ ಭಗವಂತನ ಒಂದು ಸ್ವರೂಪದ ಆಸ್ವಾದನೆಯನ್ನ ಅವುಗಳು ಕೂಡ ಮಾಡ್ತಿದ್ವು ಅಂತ. ಕೃಷ್ಣೇ ಕ್ಷಣ ತದುದಿತಂ ಕಲವೇಣುಗೀತಂ ಆರುಹ್ಯಯೇ ದ್ರುಮಭುಜಾನ್ ರುಚಿತ ಪ್ರವಾಲಾನ್ ಶೃಣ್ವಂತಿ ಮೀಲಿತ ದೃಶಃ ವಿಗತಾನ್ಯವಾಚ. ನಿಲ್ಲಿಸ್ಲ? ಹಂಗಲ್ಲ ಹಂಗಲ್ಲ, ಭಗವಂತನ ನೈವೇದ್ಯ ನಡೀತಾ ಇರ್ಬೇಕಾದ್ರೆ ಮತ್ತೆ ನಾವು ಭಗವಂತನಿಗೆ ಏಕಾಂತಕ್ಕೆ ನಾವು ಭಂಗ ತಗೊಂಡು ಬರಬಾರದು. ಎಲ್ಲ ಗಿಡಗಳ ಕೊಂಬೆಗಳ ಮೇಲೆ ಕುತ್ಕೊಂಡು ಈ ಹಕ್ಕಿಗಳು ತಮ್ಮ ಶಬ್ದವನ್ನು ನಿಲ್ಲಿಸಿದವು ಅಂತ. ಯಾವಾಗಲೂ ಹಕ್ಕಿಗಳು ಒಂದು ಕಡೆ ಶಬ್ದ ನಿಲ್ಲಿಸೋದು ಅಂತ ಅನ್ನೋದು ಇಲ್ಲೇ ಇಲ್ಲ, ಮಲ್ಕೊಂಡಾಗಲೇ ಶಬ್ದ ನಿಲ್ಲಿಸೋದು ಅವುಗಳು. ಅವುಗಳಿಗೆ ಇರೋದೇ, ಜೀವ ಇರೋದೇ ಶಬ್ದದಲ್ಲಿ. ಆದರೆ ಭಗವಂತನ ವೇಣುಗಾನ ನಡೀತಾ ಇದ್ದಾಗ ಅವುಗಳು ನಿರಂತರವಾಗಿ ಭಗವಂತನ ವೇಣುಗಾನವನ್ನು ಕೇಳ್ತಾ ತಾವು ಏನು ಶಬ್ದ ಮಾಡ್ಬೇಕು ಅದೇ ಮರ್ತು ಹೋಯ್ತು ಅಂತ. ಭಗವಂತನ ನೋಡೋದಲ್ಲದೆ ತಮ್ಮ ಉಳಿದ ಕೆಲಸ ಆಹಾರ ಹುಡುಕೋದನ್ನು ನಿಲ್ಲಿಸೋದಲ್ಲದೆ ಶಬ್ದವನ್ನು ಕೂಡ ನಿಲ್ಲಿಸಿ ನಿರಂತರವಾಗಿ ಭಗವಂತನ ಒಂದು ಶೃಣ್ವಂತಿ ಮೀಲಿತ ದೃಶಃ. ನೋಡಿ, ಅದು ಮೀಲಿತ ದೃಶಃ ಅಂತ. ಕಣ್ಣನ್ನ ಅರ್ಧ ಮುಚ್ಚಿ, ಕಣ್ಣು ಮುಚ್ಚಿ, ಏನು ಕಣ್ಣು ಮುಚ್ಚಿ ಸಂಪೂರ್ಣವಾಗಿ ಮುಚ್ಚಬಹುದು, ಅರ್ಧವೂ ಕೂಡ ಮುಚ್ಚಬಹುದು. ಕಣ್ಣು ಮುಚ್ಚುವ ಹಂಗೆ ಆಗಿಬಿಡುತ್ತೆ ತಾನಾಗೆ. ಅಂಥ ಒಂದು ತುಂಬಾ ಆನಂದ ಆಯಿತು ಅಂತಂದ್ರೆ ಬೇರೆ ನೋಡ್ಲಿಕ್ಕೆ ನಮಗೆ ಮನಸ್ಸೇ ಬರಲ್ಲ. ಅದ್ರೊಳಗೆ ಮನಸ್ಸು ತಲ್ಲೀನ ಆದರೆ ಕಣ್ಣು ಮುಚ್ಚಿಕೊಂಡು ಒಳಗೆ ನಮ್ಮ ಮನಸ್ಸಿನಲ್ಲೇ ಅದರ ಒಂದು ಸೌಂದರ್ಯವನ್ನು ಮತ್ತೆ ಅನುಭವಿಸ್ತಿರ್ತೀವಿ. ಹಾಗೆ ಹಕ್ಕಿಗಳು ಕೂಡ ತಮ್ಮ ಮನಸ್ಸಿನಲ್ಲಿ ಭಗವಂತನ ಒಂದು ವೇಣುಗಾನದ ಆಸ್ವಾದನೆಯನ್ನ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಆಮೇಲೆ ನದಿಗಳ ವರ್ಣನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಗೋಪಿಯರು. ನದಿಗಳು ವೇಗವಾಗಿ ಹರಿಯತಕ್ಕಂಥ ನದಿಗಳು. ಆಗ ತಾನೇ ವರ್ಷಕಾಲ ಮುಗಿದಿದೆ, ಮಳೆಗಾಲ ಮುಗಿದಿದೆ. ಬೇಸಿಗೆ ಆದರೆ ಸ್ವಲ್ಪ ನದಿಗಳ ವೇಗ ಸ್ವಾಭಾವಿಕವಾಗಿ ಕಡಿಮೆ ಆಗತ್ತೆ, ಯಾಕೆಂದ್ರೆ ನೀರಿರೋದಿಲ್ಲ. ಆದರೆ ಆಗ ತಾನೇ ವರ್ಷಕಾಲ ಮುಗಿದಿದೆ, ನದಿಗಳ ವೇಗ ಅನ್ನೋದು ಸ್ವಾಭಾವಿಕವಾಗಿ ಇದ್ದೇ ಇರುತ್ತೆ. ಆದರೆ ನದಿಗಳು ತಮ್ಮ ವೇಗವನ್ನು ಮರೆತು ನಿಧಾನಕ್ಕೆ ಹರಿಲಿಕ್ಕೆ ಶುರು ಮಾಡಿದ್ವು ಅಂತ. ವೃಂದಾವನದ ಸುತ್ತಮುತ್ತಲಿರತಕ್ಕಂತಹ ಯಮುನಾ ನದಿ ಆಗಲಿ, ಅದಕ್ಕೆ ಸೇರತಕ್ಕಂತಹ ಅನೇಕ ಉಪನದಿಗಳಾಗಲಿ, ಇವುಗಳೆಲ್ಲವೂ ಕೂಡ ನಿಧಾನವಾಗಿ ಹರಿಲಿಕ್ಕೆ ಶುರು ಮಾಡಿದ್ವು ಅಂತ. ಆವರ್ತ ಲಕ್ಷಿತ ಮನೋಭವ ಭಗ್ನವೇಗ ಆಲಿಂಗನ ಪ್ರಮುದಿತೋರ್ಮಿ ಭುಜೈ ಮುರಾರೇ ಗೃಹಂತಿ ಪಾದಯುಗಲಂ ಕಮಲೋಪಹಾರ. ಆ ನದಿಗಳ ಮಧ್ಯದಲ್ಲಿ ಬಂದಿರತಕ್ಕಂತಹ ಕಮಲಗಳನ್ನ ತೆರೆಗಳ ಮುಖಾಂತರವಾಗಿ ಭಗವಂತನ ಕಡೆ ಸರಿಸಿ ಭಗವಂತನ ಪೂಜೆಯನ್ನ ನದಿಗಳು ಮಾಡ್ಲಿಕ್ಕೆ ಶುರು ಮಾಡಿದ್ವು ಅಂತ. ಅವುಗಳಿಗೂ ಕೂಡ ಭಗವಂತನ ವೇಣುಗಾನವನ್ನು ಕೇಳಿ ಮೋಹ ಬಂದು ಆ ತಮ್ಮ ಮೋಹವನ್ನ ಒಂದು ಮಧ್ಯದಲ್ಲೇನು ಸುಳಿಗಳ ಮೂಲಕವಾಗಿ ತೋರಿಸ್ಲಿಕ್ಕೆ ಶುರು ಮಾಡಿದವು ಅಂತ ಅದರ ವರ್ಣನೆ ಮಾಡ್ತಾ ಇದ್ದಾರೆ. ಆಮೇಲೆ ಮೋಡಗಳು ಕೂಡ ಭಗವಂತನ ಸೇವೆ ಮಾಡಬೇಕು ಅಂತ ಹೊರಡ್ತು. ಹೇಗೆ ಭಗವಂತನ ಸೇವೆಯನ್ನು ಹೇಗೆ ಮಾಡೋದು ಅಂತಂದ್ರೆ, ಭಗವಂತನು ಕೂಡ ಅವನು ಮೋಡಕ್ಕೆ ಸ್ನೇಹಿತ ಅಂತ. ಯಾಕೆ ಸ್ನೇಹಿತ? ಯಾಕೆ ಭಗವಂತನಿಗೂ ಮತ್ತು ಮೋಡಗಳಿಗೂ ಸ್ನೇಹ ಯಾಕೆ ಅಂತಂದ್ರೆ ಅದೊಂದು ಕಾರಣ. ಭಗವಂತ ಹೇಗೆ ಮೋಡ ಮಳೆ ಸರಿಸಿ ಎಲ್ರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುತ್ತೋ, ಹಾಗೆ ಭಗವಂತ ಎಲ್ರಿಗೂ ಕೂಡ ಸಂತೋಷವನ್ನು ಉಂಟು ಮಾಡುತ್ತಿದ್ದ.
ಮತ್ತು ಮೋಡವೂ ಕೂಡ ಕಪ್ಪು, ಭಗವಂತನೂ ಕೂಡ ಕಪ್ಪು. ಹೀಗಾಗಿ ಭಗವಂತನಿಗೆ ಮೋಡ ಅಂತನ್ನೋದು ಒಂದು ಸ್ನೇಹಿತ ಇದ್ದಂತೆ. ಹೀಗೆ ವೃಂದಾವನದಲ್ಲಿ ಭಗವಂತ ಸಂಚಾರ ಮಾಡ್ತಾ ಇದ್ದಾನೆ. ಹಗಲು ಕಾಲ ಸೂರ್ಯನ ರಶ್ಮಿ ಎಲ್ಲ ಕಡೆ, ಸೂರ್ಯನ ಬಿಸಿಲು ಎಲ್ಲ ಕಡೆ ಹರಡಿದೆ. ಭಗವಂತನಿಗೆ ಸೂರ್ಯನ ಬಿಸಿಲು ತಾಕಬಾರದು ಅಂತನೋ ಉದ್ದೇಶದಿಂದ, ತನ್ನ ಸ್ನೇಹಿತನಿಗೆ ಬಿಸಿಲಿನ ತಾಪ ತಾಕಬಾರದು ಅಂತನೋ ಉದ್ದೇಶದಿಂದ ಭಗವಂತ ಎಲ್ಲೆಲ್ಲಿ ಹೋಗ್ತಿದ್ನೋ ಅಲ್ಲಲ್ಲಿ ಮೋಡ ತಾನಾಗಿ ಹೋಗಿ ಸ್ವಲ್ಪ ಸ್ವಲ್ಪ ಮಳೆ ಸುರಿಸಿ, ಪ್ರೇಮ ಪ್ರವೃದ್ಧ ಹರ್ಷಿತಃ ಕುಸುಮಾವಲಿಭಿ ಸಖ್ಯರುವಿದ ಸ್ವಪುಷ ಅಂಬುದ ಆದಪತ್ರ ಮೇಲೆ ಒಂದು ಮೋಡ ಕೊಡೆಯಂತೆ ಆ ಮೋಡವು ಭಗವಂತನನ್ನು ಹಿಂಬಾಲಿಸ್ತಾ ಇತ್ತು ಅಂತ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ವಿಶೇಷವಾದಂತಹ ಗೋವರ್ಧನ ಗಿರಿಯ ವರ್ಣನೆ. ಗೋವರ್ಧನ ಗಿರಿ ಅದರದ್ದೇನು ವಿಶೇಷ ಅಂತಂದ್ರೆ, ಹರಿದಾಸವರ್ಯ ಪರಮಾತ್ಮನ ದಾಸರಲ್ಲಿ ಇವನು ತುಂಬ ಶ್ರೇಷ್ಠನಾದಂತಹ ದಾಸ ಇವನು ಅಂತ. ಯಾಕೆ ಭಗವಂತನಿಗೆ ಆಶ್ರಯವನ್ನು ಕೊಟ್ಟಿದ್ದಾನೆ. ಹೇಗೆ ರಾಮಾವತಾರದಲ್ಲಿ ಭಗವಂತನಿಯ ಸೇವೆಯನ್ನು ಮಾಡಿರತಕ್ಕಂತಹ ಅನೇಕ ಮಂದಿ ದಾಸರು, ನಿಷಾದನಾಗಲಿ ಶಬರಿ ಆಗಲಿ ಅನೇಕರು ಭಗವಂತನಿಗೆ ಆಯಾ ಕಾಲದಲ್ಲಿ ಸೇವೆಯನ್ನು ಮಾಡಿ ಕೃತಾರ್ಥರಾದರು, ಅದರಂತೆ ಈ ಕಾಲದಲ್ಲಿ ಈ ವೃಂದಾವನದ ಸುತ್ತಲೂ ಇರತಕ್ಕಂತಹ ಈ ಏನು ಗೋವರ್ಧನ ಗಿರಿ, ಅದಕ್ಕೆ ಸುತ್ತಮುತ್ತ ಇರತಕ್ಕಂಥ ಸಣ್ಣ ಸಣ್ಣ ಗಿರಿಗಳು, ಇವುಗಳೆಲ್ಲವೂ ಕೂಡ ಭಗವಂತನ ದಾಸರಲ್ಲಿ ತುಂಬ ಶ್ರೇಷ್ಠರು ಇವರು. ಹಂತಾಯ ಮದ್ರಿ ರಬಲ ಹರಿದಾಸವರ್ಯ ಯದ್ರಾಮಕೃಷ್ಣ ಚರಣ ಸ್ಪರ್ಶ ಪ್ರಮೋದ ಮಾನಂ ತನೋತಿ ಸಹಗೋಗಣಯೋ ತಯೋರ್ಯತ್ ಪಾನೀಯ ಸೂಯವಸ ಕಂದರ ಕಂದಮೂಲೈ. ಆ ಪರಮಾತ್ಮನ ಸೇವೆಯನ್ನ ಮಾಡಲಿಕ್ಕೆ ಪರಮಾತ್ಮನ ಪಾದಸ್ಪರ್ಶದಿಂದ ತಾನು ಪುನೀತನಾಗಿ ಪರಮಾತ್ಮನ ಅನುಚರರಿಗೆ ಎಲ್ಲ ರೀತಿಯಾದ ಸೇವೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲ ರೀತಿಯಾದ ಸೇವೆ ಏನು ಅಂತಂದ್ರೆ, ಅವರಿಗೆ ನೀರನ್ನು ಕೊಡುವುದು. ಹಸುಗಳು ಮತ್ತು ಕರುಗಳಿಗೆ ಅವು ಬಾಯಾರಿದಾಗ ನೀರು ಬೇಕು, ಅದರಂತೆ ಅವುಗಳಿಗೆ ಹಸಿವಾದಾಗ ಅವುಗಳಿಗೆ ಹಸಿವಾಗೋದು, ಗೋವುಗಳನ್ನು ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗೋದೇ ಅದೇ ಉದ್ದೇಶದಿಂದ, ಅವುಗಳ ಒಂದು ಹಸಿವು ತಣಿಯಲಿ ಎಂಬ ಉದ್ದೇಶದಿಂದ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಅವುಗಳಿಗೆ ಬೇಕಾದಷ್ಟು ಹಸಿವನ್ನು ತಣಿಸಿ, ಅವುಗಳ ನೀರಣಿಕೆಯನ್ನು ತಣಿಸಿ, ಅದರಂತೆ ಕಂದಮೂಲಗಳನ್ನು ಕೃಷ್ಣನ ಜೊತೆ ಬಂದಿರತಕ್ಕಂತಹ ಎಲ್ಲ ಗೋಪಿಯರಿಗೆ ಅವರಿಗೆ ಕಂದಮೂಲಗಳನ್ನು ಒದಗಿಸುವ ಮೂಲಕವಾಗಿ ಭಗವಂತನ ಸೇವೆಯನ್ನ ಈ ಗೋವರ್ಧನಗಿರಿ ಮಾಡ್ತಾ ಇದ್ದಾನೆ. ಹೀಗಾಗಿ ಇವನು ಗೋವರ್ಧನ ಗಿರಿ ಅಲ್ಲ, ಇವನು ಹರಿದಾಸ ಅಂತ ಭಗವಂತನ ಇಂತಹ ಒಂದು ವಿಶೇಷವಾದಂತಹ ಸೇವೆಯ ವರ್ಣನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಭಗವಂತ ಹಗಲು ಎಲ್ಲ ಕಡೆಯೂ ಕೂಡ ಒಂದು ಸಂಚಾರ ಮಾಡಿ, ಗೋವರ್ಧನಗಿರಿ ಸುತ್ತಮುತ್ತಲು ಸಂಚಾರ ಮಾಡಿ ಆ ಎಲ್ಲ ಗೋವುಗಳನ್ನು ಮೇಯಿಸಿಕೊಂಡು ಸಾಯಂಕಾಲ ಅವನು ಮನೆಗೆ ಬರ್ತಾನೆ. ಸಾಯಂಕಾಲ ಮನೆಗೆ ಬರ್ತಾನೂ ಕೂಡ ಅವನು ಹೇಗೆ ಬರ್ತಾನೋ ವೇಣುಗಾನವನ್ನು ಮಾಡ್ಕೊಂಡೇ ಬರ್ತಾನೆ. ವೇಣುಗಾನವನ್ನು ಮಾಡ್ಕೊಂಡು ಬರಬೇಕಾದ್ರೆ ಗೋವುಗಳ ಹಿಂಡು ಮುಂದೆ, ತಾನು ಅವುಗಳ ಹಿಂದೆ ಆದ್ರಿಂದಾಗಿ ಗೋವುಗಳ ಏನು ಒಂದು ಮುಗೀತು, ಒಂದೇ ನಿಮಿಷ ಮುಗಿಸ್ಬಿಟ್ಟೆ. ಗೋವುಗಳ ಒಂದು ನಡೆಯುವಿಕೆಯಿಂದ ಏನು ಧೂಳು ಹೇಳುತ್ತೆ, ಆ ಧೂಳುಗಳಿಂದ ಭಗವಂತನ ಎಲ್ಲ ವಸ್ತ್ರಾಭರಣಗಳೆಲ್ಲವೂ ಕೂಡ ಮಲಿನವಾಗಿತ್ತು ಅಂತ, ಗೋರಜಶ್ಚರಿತವಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಂತಹ ಒಂದು ವಿಶೇಷವಾದ ಮನೋಹರವಾದ ರೂಪವನ್ನು ನಾವು ಸಾಯಂಕಾಲ ನಾವು ನೋಡಲಿಕ್ಕೆ ಕಾತರರಾಗಿರ್ತೇವೆ. ಅಂತಹ ಒಂದು ಭಗವಂತನ ಬಂದು ಅವನು ಎರಡು ಭಗವಂತನ ಈ ಗೋವುಗಳನ್ನು ಕಟ್ಟಲಿಕ್ಕೆ ಬಳಸ್ತಕ್ಕಂತಹ ಹಗ್ಗಗಳನ್ನು ಮೈಮೇಲೆ ಹಾಕೊಂಡಿರ್ತಾನೆ ಭಗವಂತ. ಗೋವುಗಳು ಎಂಥ ಧನ್ಯ ನೋಡ್ರಿ, ಇಂಥ ಭಗವಂತನಿಂದ ಅವು ಮೇಯಿಸ್ಕೊಂಡು ಬರಬೇಕು ಅಂತಂದ್ರೆ ಅವು ಗೋಪಿಯರು ಅಪ್ಸರೆಯರಾಗಿದ್ರು, ಅಪ್ಸರೆಯರೇ ಗೋಪಿಯರಾಗಿ ಹುಟ್ಟಿದ್ರು ಅಂತ ಅನ್ನೋದನ್ನು ವರ್ಣನೆ ಮಾಡುತ್ತೆ. ಆದರೆ ಅಲ್ಲಿರೋ ಗೋವುಗಳು ಅವು ಯಾವ ದೇವತೆಗಳು ಬಂದಿದ್ರು ಏನು ಅಂತ ಅನ್ನೋದು ವರ್ಣನೆ ನಮಗೆ ಸುಲಭವಾಗಿ ಸಿಗೋದಿಲ್ಲ. ಇಂತಹ ಎಲ್ಲ ಪ್ರಾಣಿಗಳಿಗೆ, ಎಲ್ಲ ಪಕ್ಷಿಗಳಿಗೆ ಪುಲಕವನ್ನು ಹುಟ್ಟಿಸ್ತಕ್ಕಂತಹ ಒಂದು ರೋಮಾಂಚ ಹುಟ್ಟಿಸ್ತಕ್ಕಂತಹ ಭಗವಂತರ ವಿಶೇಷವಾದಂತಹ ದಿವ್ಯವಾದ ರೂಪ. ಅಂತಹ ರೂಪವನ್ನು ತೆಗೆದುಕೊಂಡು ಸಾಯಂಕಾಲ ಅವನು ಮನೆಗೆ ಬರ್ತಾನೆ. ಅಂತಹ ಭಗವಂತನ ರೂಪವನ್ನು ನೋಡಿ ನಾವು ಧನ್ಯರಾಗೋಣ ಅಂತ ಹೇಳಿ ಎಲ್ಲ ಗೋಪಿಯರು ಕೂಡ ಏವಂ ವಿಧಾ ಭಗವತೋ ಯಾ ವೃಂದಾವನಚಾರಿಣ ವರ್ಣಯಂತ್ಯೋ ಮಿಥೋ ಗೋಪ್ಯ ಕ್ರೀಡಾ ಸ್ತನ್ಮಯತಾಂ ಯಯು. ಗೋಪಿಯರು ಹೀಗೆ ಪರಸ್ಪರವಾಗಿ ತಮ್ಮ ತಮ್ಮ ಮಧ್ಯದಲ್ಲಿ ಭಗವಂತನ ಕಥೆಗಳನ್ನು, ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡಿ ತನ್ಮಯರಾಗಿ ಅವರು ಭಗವಂತನ ಸ್ಮರಣೆಯನ್ನು ಮಾಡಿದರು ಅಂತನೂ ಅಲ್ಲಿಗೆ
ಈ ಒಂದು 19ನೇ ಅಧ್ಯಾಯದ ಕಥೆ ಮುಕ್ತಾಯ ಆಯಿತು. ಈ ಕಥೆ ಯಾಕೆ ಅಂತಂದ್ರೆ ಶರತ್ಕಾಲದ ಸಮಯದಲ್ಲಿ ಭಗವಂತನ ಈ ಲೀಲೆಗಳು, ಭಗವಂತನ ವೇಣುಗಾನ ನಡೆದದ್ದು ಶರತ್ಕಾಲದಲ್ಲಿ. ಹೀಗಾಗಿ ನಿನ್ನೆ ದಿವಸ ಶರತ್ಕಾಲದ ಪೂರ್ಣಿಮೆ. ಈ ಸಂದರ್ಭದಲ್ಲಿ ಭಗವಂತನ ಈ ಒಂದು ವಿಶೇಷವಾದ ದಿವ್ಯವಾದ ರೂಪವನ್ನು ನಾವು ಅನುಸಂಧಾನ ಮಾಡಿ ನಮ್ಮ ಎಲ್ಲ ಕಷ್ಟಗಳನ್ನು ನಾವು ಪರಿಹಾರ ಮಾಡ್ಕೊಳ್ಳೋಣ ಅಂತ, ಪರಿಹಾರ ಮಾಡ್ಕೊಳ್ಳೋಣ ಅಲ್ಲ, ಭಗವಂತ ನಮ್ಮ ಪರಿಹಾರ ಮಾಡಲಿ ಅಂತ ನಾವು ಕೇಳಿಕೊಂಡು ಈ ಒಂದು ಕಥೆಯನ್ನು ಮುಕ್ತಾಯ ಮಾಡುತ್ತೇವೆ. ವಿಶೇಷವಾಗಿ ಕೃಷ್ಣ ಸಂಚಾರ ಮಾಡಿದ್ದು ವೃಂದಾವನದಲ್ಲಾದರೆ ಈ ಶ್ರೀರಂಗಪಟ್ಟಣ ಕ್ಷೇತ್ರವು ಕೂಡ ದಿವ್ಯವಾದಂತಹ ಕ್ಷೇತ್ರ. ಎಲ್ಲ ಮಹಾನುಭಾವರು ಸಂಚಾರ ಮಾಡಿರ್ತಕ್ಕಂಥ ಕ್ಷೇತ್ರ. ವಿಶೇಷವಾಗಿ ವಿದ್ಯಾಧೀಶ ತೀರ್ಥರ ಅನುಗ್ರಹಕ್ಕೆ ಪಾತ್ರವಾದಂತಹ ಅವರ ವಿಶೇಷವಾದ ಸನ್ನಿಧಾನದಿಂದ ಕೂಡಿರತಕ್ಕಂತಹ ಕ್ಷೇತ್ರ. ಅವರು ಪ್ರತಿಷ್ಠೆ ಮಾಡಿದ ಪ್ರಾಣದೇವರು, ಆ ಪ್ರಾಣದೇವರ ಒಂದು ವಿಶೇಷವಾದಂತಹ ಸನ್ನಿಧಾನ. ಆ ಪ್ರಾಣದೇವರು ಕೂಡ ನಮಗೆ ವಿಶೇಷವಾಗಿ ಅನುಗ್ರಹ ಮಾಡಲಿ. ವಿದ್ಯಾಧೀಶ ತೀರ್ಥರು ಮತ್ತು ಸತ್ಯಪ್ರಮೋದ ತೀರ್ಥರ ವಿಶೇಷವಾದ ಸನ್ನಿಧಾನ. ರಾಮದೇವರು ತುಂಬ ಪ್ರಾಚೀನವಾದ ರಾಮದೇವರು ಅಂತ ಅದರ ಸನ್ನಿಧಾನವೂ ಕೂಡ ಇದೆ. ಹೀಗೆ ಎಲ್ಲ ಇಲ್ಲಿರತಕ್ಕಂತಹ ಭಗವಂತ ಮತ್ತು ಹರಿವಾಯು ಗುರುಗಳು ನಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕಾವೇರಿ ಸ್ನಾನ ಮಾಡಿ ಪವಿತ್ರರಾಗಿದ್ದೀರಿ. ಎಲ್ರಿಗೂ ಕೂಡ ಭಗವಂತನ ವಿಶೇಷವಾದ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ